ನೆಕ್ಸ್ಟ್ ರಿಯೇಜೆಂಟ್ ನಾವು ಮೂವ್ ಮಾಡ್ತಾ ಇದ್ದೀವಿ ಆಕ್ಸಿಡೇಷನಲ್ಲಿ. ಸೆಲೆನಿಯಂ ಡೈಆಕ್ಸೈಡ್ ಅಂತ ಕರಿತೀವಿ ಅದಕ್ಕೆ. SeO2 ಅಂತ. ಇದರ ಮೇಲೆ ಕೆಸೆಟ್ ಮೇಲೆ ಆಲ್ಮೋಸ್ಟ್ 2 ಟೈಮ್ಸ್ ಕೇಳಿದ್ದಾರೆ ಕ್ವಶನ್ಸ್. 2 ಟೈಮ್ಸ್ ಆಲ್ರೆಡಿ ಕ್ವಶನ್ ಬಿದ್ದಿದೆ ಇದ್ರ ಮೇಲೆ. ಸೆಲೆನಿಯಂ ಡೈಆಕ್ಸೈಡ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಗೈನ್. ಸೊ ರಿಯೇಜೆಂಟ್ ಅಂದರೆ SeO2. ನಿಮ್ಮ ಆರೋ ಮಾರ್ಕ್ ಮೇಲೆ ಯಾವ ಥರ ಕಾಣಿಸುತ್ತೆ ಅಂದರೆ SeO2 ಅಂತ ಬರೆದಿರ್ತಾರೆ. ಸೊ ವಾಟ್ ಇಸ್ ದ ಜಾಬ್, ವರ್ಕ್ ಏನಂತ ಅಂತಂದರೆ ಇದಕ್ಕೆ ಅಲೈಲಿಕ್ ಆಲ್ಕೋಹಾಲ್ನ ಏನು ಮಾಡುತ್ತಿದ್ದು, ಅಲೈಲಿಕ್ ಪೊಸಿಷನಲ್ಲಿ ಆಲ್ಕೋಹಾಲ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ದಟ್ ಇಸ್ ದ ಜಾಬ್ ಆಫ್ ದಿಸ್ ಒನ್. ಸೊ ಪೊಸಿಷನ್ ಅಲೈಲಿಕ್ ಯಾವುದಂತ ಅಂದರೆ ಇದಕ್ಕೆ ನಾವೇನಂತೀವಿ ಅಲೈಲಿಕ್ ಪೊಸಿಷನ್ ಅಂತೀವಿ. ಲಾಸ್ಟ್ ಕ್ಲಾಸಲ್ಲೂ ನಾನು ಹೇಳಿದ್ದೆ ನಿಮಗೆ, ಅಲೈಲಿಕ್ ಪೊಸಿಷನ್ ಅಂದರೆ ಈ ಪೊಸಿಷನ್ಗೆ ನಾವೇನಂತೀವಿ ಅಲೈಲಿಕ್ ಪೊಸಿಷನ್ ಅಂತ ಕರಿತೀವಿ. ಈ ಪೊಸಿಷನ್ ಮೇಲೆ ಏನು ಮಾಡುತ್ತೆ ಅಂದರೆ ಆಕ್ಸಿಜನ್ OHನ ಅಡಿಷನ್ ಮಾಡುತ್ತೆ. ಸಪೋಸ್ ನಾನು ಏನಾದರೂ ಇಲ್ಲಿ SeO2 ಯೂಸ್ ಮಾಡಿದರೆ ಆನ್ಸರ್ ವಿಲ್ ಬಿ ಲೈಕ್ ದಿಸ್. ಈ ಥರ ಬರುತ್ತೆ ಆನ್ಸರ್. ಸೊ ಅದೇ ಥರ ನಾ ಈ ಎಕ್ಸಾಂಪಲ್ಗೆ ಏನಾದರೂ ಆನ್ಸರ್ ಮಾಡಿದರೆ ಈ ಥರ ಏನಾದರೂ SeO2 ಇತ್ತಂದರೆ ಅಗೇನ್ ಅಲೈಲಿಕ್ ಪೊಸಿಷನ್ ಮೇಲೆ ಏನು ಬರುತ್ತೆ ಅಂದರೆ OH ಬರುತ್ತೆ. ವಿಚ್ ಒನ್ ಈಸ್ ಅಲೈಲಿಕ್ ನಾವು ಹಿಯರ್, ದಿಸ್ ಒನ್ ಈಸ್ ದಿ ಅಲೈಲಿಕ್. ಫಸ್ಟ್ ಪೊಸಿಷನ್ ಏನು, ಡಬಲ್ ಬಾಂಡ್ ಆದಮೇಲೆ ಫಸ್ಟ್ ಪೊಸಿಷನ್ಗೆ ಏನಂತೀವಿ ನಾವು ಅಲೈಲಿಕ್ ಅಂತ ಹೇಳ್ತೀವಿ. ನೀವು ರಿವರ್ಸ್ ಹೋದ್ರೂ ನಡೆಯುತ್ತೆ. ದಿಸ್ ಒನ್ ಈಸ್ 1, ದಿಸ್ ಒನ್ ಈಸ್ 2. ಸೆಕೆಂಡ್ ಪೊಸಿಷನ್ ಮೇಲೆ OH ಬಂದರೆ ಅದಕ್ಕೆ ಏನಂತೀವಿ ಅಲೈಲಿಕ್ ಪೊಸಿಷನ್ ಅಂತ ಕರಿತೀವಿ. ಸೊ ದಿಸ್ ಒನ್ ಈಸ್ ನೋನ್ ಆಸ್ ಅಲೈಲಿಕ್ ಆಲ್ಕೋಹಾಲ್. ಸೊ ಆನ್ಸರ್ ಏನು ಬರುತ್ತೆ ಅಂದರೆ ಇಟ್ ವಿಲ್ ಬಿ ಲೈಕ್ ದಿಸ್. ಆ್ಯಸ್ ಇಟ್ ಈಸ್ ಇಟ್ಟಿದ್ದೀನಿ ನಾನು. ದಿಸ್ ಒನ್ ಈಸ್ ಆ್ಯಸ್ ಇಟ್ ಈಸ್, ದಿಸ್ ಒನ್ ಈಸ್ ಆ್ಯಸ್ ಇಟ್ ಈಸ್. ಇಲ್ಲೇನು ಮಾಡಿದ್ದೀನಿ, OHನ ಎಡಿಷನ್ ಮಾಡಿದ್ದೀನಿ ಅಷ್ಟೇ. ವೆರಿ ಸಿಂಪಲ್ ರಿಯಾಕ್ಷನ್, OHನ ಆ್ಯಡ್ ಮಾಡೋದು. ದೆರ್ ಆರ್ ಸಮ್ ರೂಲ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ಸಮ್ ರೂಲ್ಸ್ ಇದ್ದಾವೆ. ಆ ರೂಲ್ಸ್ ಪ್ರಕಾರ ಏನು ಮಾಡುತ್ತೆ ಕ್ವಶನ್ನ ಕೇಳ್ತಾರೆ. ಸೊ ರೂಲ್ ನಂಬರ್ 1 ಏನಂತಂದರೆ, ನನ್ನ ಹತ್ರ ಈ ಥರ ಇರುತ್ತೆ ಅಂತ ತಿಳ್ಕೊ. ಸೊ ಅಗೇನ್ ಹಿಯರ್ ದಿಸ್ ಈಸ್ ಆಲ್ಸೋ ಅಲೈಲಿಕ್ ಪೊಸಿಷನ್, ದಿಸ್ ಈಸ್ ಆಲ್ಸೋ ಅಲೈಲಿಕ್ ಪೊಸಿಷನ್, ದಿಸ್ ಈಸ್ ಆಲ್ಸೋ ಅಲೈಲಿಕ್ ಪೊಸಿಷನ್. ಕನ್ಫ್ಯೂಷನ್ ಏನಂದರೆ 3 ಥರ ಇದಾವೆ ನನ್ನ ಹತ್ರ. ಸೊ ಯಾವುದಕ್ಕೆ ನಾವು ಏನು ಮಾಡಬೇಕು OH ಹಚ್ಚಬೇಕು ಅನ್ನೋದೇ ದೇರ್ ಇಸ್ ಅ ಕನ್ಫ್ಯೂಷನ್. ಸೊ ಈ ಥರ ಏನಾದರೂ ಕೇಸ್ ಬಂದಾಗ ನೀವು ಪ್ರಿಫರೆನ್ಸ್ ಎದಕ್ಕೆ ಕೊಡ್ತೀರಾ ಅಂದರೆ ಮೋರ್ ಸಬ್ಸ್ಟಿಟ್ಯೂಟೆಡ್ಗೆ ಕೊಡ್ತೀರಿ. ಮೋರ್ ಸಬ್ಸ್ಟಿಟ್ಯೂಟೆಡ್ಗೆ ಯು ವಿಲ್ ಗಿವ್ ದಿ ಪ್ರಿಫರೆನ್ಸ್ ಆರ್ಡರ್. ಸರ್ ಮೋರ್ ಫಸ್ಟ್ ಸಬ್ಸ್ಟಿಟ್ಯೂಟೆಡ್ ಅಂತ ಯಾವುದಂದರೆ ದಿಸ್ ಒನ್. ಈ ಸೈಡಲ್ಲಿ ನೀವು ಪ್ರಿಫರೆನ್ಸ್ ಆರ್ಡರ್ನ ಕೊಡ್ತೀರಿ. ದಿಸ್ ಈಸ್ ದಿ ಫಸ್ಟ್ ರೂಲ್. ಇದು ಲೆಸ್ ಸಬ್ಸ್ಟಿಟ್ಯೂಟೆಡ್ ಆಗುತ್ತೆ, ಕ್ರೌಡೆಡ್ ಇಲ್ವಲ್ಲ, ಸೊ ಲೆಸ್ ಸಬ್ಸ್ಟಿಟ್ಯೂಟೆಡ್. ದಿಸ್ ಒನ್ ಈಸ್ ಅ ಮೋರ್ ಸಬ್ಸ್ಟಿಟ್ಯೂಟೆಡ್. ಸರ್ ಇಲ್ಲಿ ಮತ್ತೇನು ಕ್ವಶನ್ ಬರುತ್ತೆ ಅಂದರೆ ನಮಗೆ, ಸರ್ ಇದ್ರ ಮೇಲೆ OH ಬರೆಯೋದಾ ಇದ್ರ ಮೇಲೆ OH ಬರೋದಾ ಅಂತ. ಸೊ ಅದಕ್ಕೆ ಏನು ಮಾಡ್ತೀವಿ, ಸೆಕೆಂಡ್ ರೂಲ್ನ ಅಪ್ಲೈ ಮಾಡ್ತೀವಿ ನಾವು. ಸೆಕೆಂಡ್ ರೂಲ್ ಏನು ಹೇಳುತ್ತೆ ಅಂದರೆ ನನ್ನ ಹತ್ರ ಸೇಮ್ ಕ್ವಶನ್. ಈಗ ನನಗೆ ಕನ್ಫ್ಯೂಷನ್ ಅಂದರೆ ಇಲ್ಲಿ ಅಪ್ಲೈ ಮಾಡಬೇಕಾ ಇಲ್ಲಿ ಅಪ್ಲೈ ಮಾಡಬೇಕಾ. ಸ್ಟಾರ್ಟಿಂಗಲ್ಲಿ ಏನಿತ್ತು 3 ಪೊಸಿಷನ್ ಮೇಲೆ ಇದನ್ನಿತ್ತು ನನಗೆ ಕನ್ಫ್ಯೂಷನ್ಸ್. ಎಲಿಮಿನೇಟ್ ಏನು ಮಾಡಿದ್ವಿ ನಾವು, ಮೋರ್ ಸಬ್ಸ್ಟಿಟ್ಯೂಟೆಡ್ ಅಂತ ಹೇಳಿ ವಿ ಹ್ಯಾವ್ ಎಲಿಮಿನೇಟೆಡ್ ದಿಸ್ ಒನ್. ಸೆಕೆಂಡ್ ರೂಲ್ ಪ್ರಕಾರ ಏನಂದರೆ ಇದ್ರ ಮೇಲೆ ನಮ್ಮ ಕನ್ಫ್ಯೂಷನ್ ಇದೆ, ಇಲ್ಲಿ OH ಹಚ್ಚಬೇಕಾ ಇಲ್ಲಿ OH ಹಚ್ಚಬೇಕಾ ಅಂತ. ಸೊ ಇನ್ ದ್ಯಾಟ್ ಇದ್ರೊಳಗೆ ಏನು ಮಾಡ್ತೀವಿ ಅಂದರೆ ಟ್ರಾನ್ಸ್ ಪೊಸಿಷನ್ಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ. ಟ್ರಾನ್ಸ್ ಈಸ್ ಗ್ರೇಟರ್ ದೆನ್ ದಿಸ್ ಇಸ್. ಸೊ ವಿಚ್ ಒನ್ ಈಸ್ ಅ ಟ್ರಾನ್ಸ್ ನಾವು, ನೀವೇ ಹೇಳಿ. A ಪೊಸಿಷನ್ B ಪೊಸಿಷನ್ ಈಸ್ ಅ ಟ್ರಾನ್ಸ್. ವಿಚ್ ಒನ್ ಈಸ್ ಅ ಟ್ರಾನ್ಸ್? ಎಕ್ಸಾಕ್ಟ್ಲಿ, B ಈಸ್ ದ ಟ್ರಾನ್ಸ್ ಪೊಸಿಷನ್. ಸೊ ಆನ್ಸರ್ ಏನು ಬರಬೇಕಂದ್ರೆ ಇಲ್ಲಿ ಡಬಲ್ ಬಾಂಡು, ಹಿಯರ್ ಯು ವಿಲ್ ಗೆಟ್ OH.
ನಿಮ್ಗೇನು ಸಿಗುತ್ತೆ ಅಂದರೆ OH ಇಲ್ಲಿ ಸಿಗುತ್ತೆ. This is about the second rule. Now we are moving to third rule. ಸರ್ ನಮ್ಮ ಹತ್ರ ಈ ಥರ ಕ್ವಶನ್ ಬಂದರೆ ಅವಾಗೇನು ಮಾಡೋದಂತ. ನನಗೆ ಈ ಥರ ಕ್ವಶನ್ ಬಂದಿದೆ. ಫರ್ಗೆಟ್ ಅಬೌಟ್ ದಿಸ್ ಒನ್. ನಾನು ಇದನ್ನು ರಿಮೂವ್ ಮಾಡ್ತೀನಿ. ಸರ್ ವಿಚ್ ಒನ್ ಇಸ್ ಅಲೈಲಿಕ್ ನಾವು? ಅಗೇನ್ ನೀವು ಏನು ಮಾಡ್ತೀರಾ ಅಂದರೆ ಫಸ್ಟ್ ಪೊಸಿಷನ್ ನೀವು ಡಬಲ್ ಬಾಂಡ್ ಮೇಲೆ ಕೊಡಿ. ಸೆಕೆಂಡ್ ಪೊಸಿಷನ್ ಏನು ಮಾಡ್ತೀರಾ, ನೆಕ್ಸ್ಟ್ ಮೂವ್ ಮಾಡ್ತೀರಾ. ದಿಸ್ ಈಸ್ ಆಲ್ಸೋ ಟು, ದಿಸ್ ಈಸ್ ಆಲ್ಸೋ ಟು. ಸೊ ನನ್ನ ಕನ್ಫ್ಯೂಷನ್ ಏನಂದರೆ ಸರ್ ಇಲ್ಲಿ ಕೊಡಬೇಕಾ ಇಲ್ಲಿ ಕೊಡಬೇಕಾ ಅಂತ. ಈಗ ಒನ್ ಈಸ್ CH3, another one is CH2. Which one I have to give the preference order? That is all about the rule number 3. ಅಲ್ಲೇನು ಮಾಡ್ತೀರಾ ಅಂತಂದರೆ ನೀವು CH2ಗೆ ಪ್ರಿಫರೆನ್ಸ್ ಕೊಡ್ತೀರಾ. ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ ಅಂದರೆ ದಿಸ್ ಒನ್ ವಿಲ್ ಬಿ ದ ಯುವರ್ ಆನ್ಸರ್. ರಿಮೈನಿಂಗ್ ಯಾವ ಥರ ಇದೆ ಅದೇ ಥರ ಎಕ್ಸಿಸ್ಟ್ ಇದನ್ನು ಮಾಡಿ. ಓನ್ಲಿ ಹ್ಯಾವ್ ಟು ಚೇಂಜ್ ದಿ OH ಅಷ್ಟೇ. ದಿಸ್ ಈಸ್ ದ ಆನ್ಸರ್. ದಿಸ್ ಈಸ್ ಆಲ್ ಅಬೌಟ್ ದಿ ಥರ್ಡ್ ರೂಲ್. ಆಲ್ ರೂಲ್ಸ್ ಆರ್ ವೆರಿ ಸಿಂಪಲ್. ಒಂದ್ಸಲ ಓದಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್ ಅಡ್ವಾನ್ಸ್ ಒಳಗೆ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಏನು ಹೋಗಲ್ಲ ಅವರು. ಸ್ಟಿಲ್ ಯು ಹ್ಯಾವ್ ಟು ಸ್ಟಡಿ. ಸರ್ ನನಗೆ ಈ ಥರ ಬಂತಂದರೆ ಲೆಫ್ಟ್ ನಮ್ಮ ಕಡೆ ಏನಿದೆ 6 ಮೆಂಬರ್ ರಿಂಗ್ ಇದೆ, ಮತ್ತು ರೈಟ್ ಏನಿದೆ ಅಂದರೆ 4 ಮೆಂಬರ್ ರಿಂಗ್ ಇದೆ. ಸೊ ನಾವು ಅಲೈಲಿಕ್ ಪೊಸಿಷನ್ ಇವೆ ಅಂದರೆ ಇದು ಒಂದು ಅಲೈಲಿಕ್ ಪೊಸಿಷನ್, ದಿಸ್ ಈಸ್ ಆಲ್ಸೋ ಅಲೈಲಿಕ್, ದಿಸ್ ಈಸ್ ಆಲ್ಸೋ ಅಲೈಲಿಕ್. ಸರ್ ನಮ್ಮ ಹತ್ರ ಈಗ 4 ಆಪ್ಷನ್ಸ್ ಇವೆ. ಆಬ್ವಿಯಸ್ಲಿ ಮೇಲಿಂದ ಕೆಳಗಿಂದ ಎರಡು ಸೇಮೇ ಇದೆ. ಸೊ 2 ಆಪ್ಷನ್ ಅಂತೂ ಇದೆ ನಮಗೆ. 6 ಮೆಂಬರ್ ಮೇಲೆ OH ಬರಿಬೇಕಾ ಏನು 4 ಮೆಂಬರ್ ಮೇಲೆ OH ಬರಿಬೇಕಾ ಅಂತ ಅಂದರೆ ಇಲ್ಲೇನು ಮಾಡ್ತೀರಾ ನೀವು, ರಿಂಗ್ ಸ್ಟೇನ್ ಯೂಸ್ ಮಾಡ್ತೀರಾ. ರಿಂಗ್ ಸ್ಟ್ರೇನ್ ಅಂತ ಅಂದರೆ ಸ್ಮಾಲರ್ ರಿಂಗ್ ಮೇಲೆ ಏನು ಮಾಡ್ತೀರಾ, OHನ ಅಟ್ಯಾಚ್ ಮಾಡ್ತೀರಾ. ಯಾವುದ್ರ ಮೇಲೆ ರಿಂಗ್ ಸ್ಟ್ರೇನ್ ಇರುತ್ತೆ ಅಂದರೆ ಕ್ರೌಡೆಡ್ ಇರುತ್ತೆ ಅಲ್ಲ, 4 ಮೆಂಬರ್ ರಿಂಗ್ ಸ್ಟ್ರೇನ್ ಅಂತ ಅಂದರೆ ಅಕ್ಕಪಕ್ಕದಲ್ಲಿ CH3 ಎಲ್ಲ ಗ್ರೂಪ್ಸ್ ಇದ್ದಾಗ ಏನಾಗುತ್ತೆ, ಅದು ರಿಪಲ್ಷನ್ ಆಗುತ್ತೆ. ದ್ಯಾಟ್ ವಿ ಕಾಲ್ಡ್ ರಿಂಗ್ ಸ್ಟ್ರೇನ್ ಅಂತ ಕರಿತೀವಿ. ಇದು ಫ್ರೀ ಆಗಿದೆ 6 ಮೆಂಬರ್ ರಿಂಗ್, ಬಟ್ ದಿಸ್ ಒನ್ ಇಸ್ ಎ 4 ಮೆಂಬರ್ ರಿಂಗ್. ಅಕ್ಕಪಕ್ಕದಲ್ಲಿ ಎಲ್ಲ ಕಾರ್ಬನ್ ಆಟಮ್ ಇರೋದ್ರಿಂದ ಅಲ್ಲಿ ರಿಂಗ್ ಸ್ಟ್ರೇನ್ ಇರುತ್ತೆ. ಸೊ ನಿಮ್ಮ ಪ್ರಿಫರೆನ್ಸ್ ಆರ್ಡರ್ ಎಲ್ಲಿರಬೇಕಂದ್ರೆ ರಿಂಗ್ ಸ್ಟ್ರೇನ್ ಮೇಲೆ ಇರಬೇಕು. ಸೊ ಆನ್ಸರ್ ಏನು ಬರೀತೀರಿ ಅಂದರೆ ಈ ಥರ ಬರೀತೀರಿ. Here you will write OH. This is the 4th rule and last rule, 5th one. ಸರ್ ನನ್ನ ಹತ್ರ ಈ ಥರ ಇದೆ. ಅವಾಗ ಏನು ಮಾಡ್ಬೇಕು ಸರ್, ನಮ್ಗೆ ಇಲ್ಲಿ ಒಂದು ಆರ್ಡರ್ ಇದೆ. ದಿಸ್ ಈಸ್ ಆಲ್ಸೋ ಅಲೈಲಿಕ್ ಪೊಸಿಷನ್, ದಿಸ್ ಈಸ್ ಆಲ್ಸೋ ಅಲೈಲಿಕ್ ಪೊಸಿಷನ್. ಸೊ ಯಾವುದಕ್ಕೆ ನಾವು ಪ್ರಿಫರೆನ್ಸ್ ಕೊಡಬೇಕು ಅಂತ ಅಗೇನ್ ಹಿಯರ್ ಆಲ್ಸೋ ಯು ವಿಲ್ ಗೆಟ್ ದಿ ಕನ್ಫ್ಯೂಷನ್. ಸೊ ಅವಾಗ ಏನು ಮಾಡ್ತೀರಾ ಅಂತಂದರೆ ಅಗೇನ್ ಯು ವಿಲ್ ಗಿವ್ ದಿ ಚಾನ್ಸ್ ಟು ದಿ one is ring, this one is ring, this one is the side chain. ಅಂದರೆ ಓಪನ್ ಚೈನ್ ಇದೆ. ಅದು ಕಾಂಪಿಟೇಷನ್ ಎಲ್ಲೆಲ್ಲಿ ಅಂದರೆ ನಮಗೀಗ ರಿಂಗ್ ಮತ್ತು ಸೈಡ್ ಚೈನಲ್ಲಿ. ಸೊ ಅವಾಗ ಏನು ಮಾಡ್ತೀರಾ ಅಂದರೆ ಯು ವಿಲ್ ಗಿವ್ ದಿ ಆರ್ಡರ್ ಟು ರಿಂಗ್ ಈಸ್ ಗ್ರೇಟರ್ ದ್ಯಾನ್ ದಿ ಸೈಡ್ ಚೈನ್. ಈ 5 ರೂಲ್ಸ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಟೈಮ್ ಯಾವುದೇ ಕ್ವಶನ್ ಬಂದರೂ 2 ಮಾರ್ಕ್ಸ್ ಅಂತೂ ಫಿಕ್ಸ್ ನಿಮಗೆ. ಸೊ ಫಸ್ಟ್ ರೂಲ್ ಏನಂತ ಅಂದರೆ ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡ್ ನೀವೇನು ಮಾಡ್ತೀರಿ, ಅಪ್ಲೈ ಮಾಡ್ತೀರಾ. ಸೆಕೆಂಡ್ ರೂಲ್ ಅಂತ ಏನಂತ ಅಂದರೆ ಟ್ರಾನ್ಸ್ ಪೊಸಿಷನ್ ಮೇಲೆ ಏನು ಮಾಡ್ತೀರಿ, OHನ ಅಟ್ಯಾಚ್ ಮಾಡ್ತೀರಿ. ಥರ್ಡ್ ಒನ್ ಅಂತ ಏನಂದರೆ ನನ್ನ ಹತ್ರ CH3 ಇದೆ, CH2 ಇದೆ. ಸೊ ಆ ಪ್ರಿಫರೆನ್ಸ್ ಆರ್ಡರ್ ಅದಕ್ಕೆ ಕೊಡ್ತೀರಿ, ನೀವು CH2ಗೆ ಕೊಡ್ತೀರಿ. ನಿಮ್ಮ ಹತ್ರ 2 ರಿಂಗ್ ಇದ್ದರೆ ಸ್ಮಾಲರ್ ರಿಂಗ್ ಮೇಲೆ ಏನು ಬರೀತೀರಿ, ಪ್ರಿಫರೆನ್ಸ್ ಆರ್ಡರ್ ಕೊಡ್ತೀರಿ. ನಿಮ್ಮ ಹತ್ರ ಓಪನ್ ಪಾರ್ಟ್, ಕ್ಲೋಸ್ ಪಾರ್ಟ್ ಮತ್ತು ಓಪನ್ ಪಾರ್ಟ್ ಇದ್ದಾಗ ಯು ಹ್ಯಾವ್ ಟು ಗಿವ್ ಟು ದಿ ಕ್ಲೋಸ್ ಪಾರ್ಟ್. ರಿಂಗ್ ಮೇಲೆ ಏನು ಮಾಡ್ತೀರಾ, OHನ ಅಟ್ಯಾಚ್ ಮಾಡ್ತೀರಿ. ಹಿಯರ್ ಯು ವಿಲ್ ರೈಟ್ ದಿ OH. ದಿಸ್ ಮಚ್ ಮೋರ್ ದ್ಯಾನ್ ಇನಫ್. ಈ ಸೆಲೆನಿಯಂ ಡೈಆಕ್ಸೈಡ್ಗೆ ಮೋರ್ ದ್ಯಾನ್ ಇನಫ್. ಎಲ್ಲ ಎಕ್ಸಾಂಪಲ್ನ ಒಂದ್ಸತಿ ಓದ್ಕೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ರೈಟ್ ದಿ ಆನ್ಸರ್.
ಸೊ ಐ ವಿಲ್ ಟೇಕ್ ದಿ ಕ್ವಶನ್ಸ್ ಫ್ರಮ್ ದಿ ಕೇಸ್ ಸೆಟ್ ಕ್ವಶನ್. ಅಲ್ಲಿಂದನೇ ಕ್ವಶನ್ ಕೇಳ್ತೀನಿ, ಯು ಹ್ಯಾವ್ ಟು ಆನ್ಸರ್ ಇಟ್. ಇದೇ ಥರ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಟ್ರೈ ಮಾಡಿ, ಆನ್ಸರ್ ಆದಮೇಲೆ ಡನ್ ಅಂತ ಮೆಸೇಜ್ ಮಾಡಿ. ಆಪ್ಷನ್ ಕೊಟ್ಟಿರ್ತೀನಿ, ಫಸ್ಟ್ ವಿತೌಟ್ ಆಪ್ಷನ್ ನೀವು ಟ್ರೈ ಮಾಡಿ. ವಿಚ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ. ಎಲ್ಲ ರೂಲ್ನ ಒಂದ್ಸತಿ ಅಪ್ಲೈ ಮಾಡಿ. ಎಲ್ಲೂ ಮಿಸ್ಟೇಕ್ ಮಾಡ್ತಿದ್ದೀರಿ. ಆಲ್ಮೋಸ್ಟ್ ಆಲ್ ನೀವು ಆನ್ಸರ್ನ ಕರೆಕ್ಟ್ ಕೊಡ್ತಾ ಇದ್ದೀರಿ, ಬಟ್ ಮಿಸ್ಟೇಕ್ ಮಾಡಿದ್ದೀರಿ, ಟ್ರ್ಯಾಪ್ ಒಳಗಿದ್ದೀರಿ ಅಂತ ಅರ್ಥ. ರೂಲ್ ನಂಬರ್ 1 ಅಪ್ಲೈ ಮಾಡಿಲ್ಲ ನೀವು. ರೂಲ್ ನಂಬರ್ 5 ಅಂತ ಅಪ್ಲೈ ಮಾಡಿದ್ರಿ. ಐ ಆಮ್ ಓಕೆ, ಐ ಆಮ್ ಅಗ್ರಿ ವಿತ್ ದ್ಯಾಟ್. ನೀವೇನು ಮಾಡಿದ್ರಿ, ರಿಂಗ್ ಪಾರ್ಟಿಗೆ ಮೋರ್ ಪ್ರಿಫರೆನ್ಸ್ ಕೊಟ್ಟಿದ್ದೀರಿ ಓಪನ್ ಪಾರ್ಟ್ಗಿಂತ. ಕರೆಕ್ಟ್. ರೂಲ್ 5ನ ಇದನ್ನು ಮಾಡಿದ್ದೀರಿ. ವಾಟ್ ಅಬೌಟ್ ರೂಲ್ ನಂಬರ್ 1? ಸೊ ಇಲ್ಲೇ ಏನು ಮಾಡ್ತೀರಿ ನೀವು, ಮಿಸ್ಟೇಕ್ ಮಾಡ್ತೀರಾ. ಸಿಲ್ಲಿ ಮಿಸ್ಟೇಕ್ ಇದು. ಕ್ವಶನ್ ಎಲ್ಲಿಂದಲೂ ಬಂದಿಲ್ಲ, ಅದು 5 ರೂಲ್ಸ್ ಒಳಗಿಂದನೇ ಇದೆ, ಬಟ್ ಸ್ಟಿಲ್ ಯು ಆರ್ ಮೇಕಿಂಗ್ ಮಿಸ್ಟೇಕ್. ವಾಟ್ ಅಬೌಟ್ ದಿ ಫಸ್ಟ್ ರೂಲ್? ಫಸ್ಟ್ ರೂಲ್ ಅಪ್ಲೈ ಮಾಡಿ, ಆನ್ಸರ್ ಮಾಡಿ. ಆಬ್ವಿಯಸ್ಲಿ ಯು ಹ್ಯಾವ್ ಓನ್ಲಿ 2 ಆಪ್ಷನ್ಸ್. ಸರ್ ಸೆಲೆನಿಯಂ ಡೈಆಕ್ಸೈಡ್ ಯೂಸ್ ಮಾಡಿದಾಗ ಬಿ ಅಂತೂ ಆಗಲ್ಲ, ನನ್ನಂತೂ ಇಲ್ಲೇ ಇಲ್ಲ. ಸೊ ಆಬ್ವಿಯಸ್ಲಿ ಎ ಆ್ಯಂಡ್ ಸಿ. ವಾಟ್ ಅಬೌಟ್ ರೂಲ್ ನಂಬರ್ 1? ಐ ಆಮ್ ಓಪನಿಂಗ್ ಆಲ್ ರೂಲ್ಸ್. ಅಟ್ ಲೀಸ್ಟ್ ಹೇಳಿ ಈಗ. ಚೇಂಜ್ ಯುವರ್ ಡಿಸಿಷನ್. ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್? ಎಕ್ಸಾಕ್ಟ್. ರೂಲ್ ನಂಬರ್ 3. ರೂಲ್ ನಂಬರ್ 1 ಏನು ಹೇಳುತ್ತೆ ಅಂದರೆ ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಟ್. ದಿಸ್ ಒನ್ ಇಸ್ ಎ 5th ರೂಲ್. ಫಸ್ಟ್ 1 ರೂಲ್ ಏನು ಹೇಳುತ್ತೆ, ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಟ್. ಸೊ ಆಬ್ವಿಯಸ್ಲಿ ನೀವೇನು ಮಾಡಿದ್ದೀರ ಅಂದರೆ ಅಲೈಲಿಕ್ ಪೊಸಿಷನ್, ದಿಸ್ ಈಸ್ ಆಲ್ಸೋ ಅಲೈಲಿಕ್ ಪೊಸಿಷನ್, ದಿಸ್ ಈಸ್ ಆಲ್ಸೋ ಅಲೈಲಿಕ್, ದಿಸ್ ಈಸ್ ಆಲ್ಸೋ ಅಲೈಲಿಕ್. 3 ಅಲೈಲಿಕ್ ಪೊಸಿಷನ್ಸ್ ಆದೆ. ಸೊ ರೂಲ್ ನಂಬರ್ 5 ಅಂತೂ ಅಪ್ಲೈ ಮಾಡಿ ಏನು ಮಾಡಿದ್ದಾರೆ ನೀವು, ಆನ್ಸರ್ 5 ಅಂತ ಎ ಅಂತ ಕೊಟ್ಟಿದ್ದೀರಿ. ಬಟ್ ಬಿಟ್ವೀನ್ ದಿಸ್ ಡಬಲ್ ಬಾಂಡ್ ವಿಚ್ ಒನ್ ಈಸ್ ದಿ ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಟ್ ಅಂತ ಗೊತ್ತಿರಬೇಕು ನಿಮಗೆ. ದಿಸ್ ಸೈಟ್ ಈಸ್ ನಾಟ್ ಮೋರ್ ಸಬ್ಸ್ಟಿಟ್ಯೂಟೆಡ್, ದಿಸ್ ಈಸ್ ಮೋರ್ ಸಬ್ಸ್ಟಿಟ್ಯೂಟೆಡ್. ಸೊ ಆಬ್ವಿಯಸ್ಲಿ ಏನು ಬರುತ್ತೆ, ಈ ಪೊಸಿಷನ್ ಮೇಲೆ ಓ ಎಚ್ ಬರುತ್ತೆ. ಈ ಥರ ಸಿಲ್ಲಿ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಟೈಮ್. ಸೊ ಅನದರ್ ಕ್ವಶನ್ ಐ ವಿಲ್ ಟೇಕ್, ಈಸಿ ಕ್ವಶನ್ ಅಗೇನ್. ಅಷ್ಟು ಟಫ್ ಏನು ಕೇಳಲ್ಲ, ಬಟ್ ನೀವೇನು ಮಾಡ್ತೀರ, ಸಿಲ್ಲಿ ಮಿಸ್ಟೇಕ್ ಮಾಡ್ತೀರ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ವಿಲ್ ಬಿ ಕೆಸೆಟ್ 2024 ಅಂತೀನಿ ನಾನು. ನೀವು ಆನ್ಸರ್ನ ಮಾಡಿರಿ, ದೆನ್ ಸಿ ದಿ ಆಪ್ಷನ್. ಡೈರೆಕ್ಟ್ ಆಪ್ಷನ್ ಕೊಟ್ರೆ ಅಂದರೆ ನಿಮ್ಮ
ನೀವು ಮೋಸ ಮಾಡ್ಕೊಂಡಂಗೆ. ಎಫೆಕ್ಟಿವ್ ಇರಲ್ಲ ನೀವು. Okay. Which one is the correct answer? Apply all the rule and answer. Which one is the correct answer? I'm not receiving any answer from. Answer ಮಾಡಿ. Why are you not answering? ಎಲ್ಲ ರೂಲ್ನು ಅಪ್ಲೈ ಮಾಡಿ. ಯು ವೋಂಟ್ ಗೆಟ್ ಆನ್ಸರ್ ರಾಂಗ್. ಮತ್ತೆ ಅದೇ ಸಿಲ್ಲಿ ಮಿಸ್ಟೇಕ್ ಮಾಡ್ತೀರಿ. ಆಬ್ವಿಯಸ್ಲಿ ಅಲೈಲಿಕ್ ಪೊಸಿಷನ್ ಅಂದರೆ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಸಿ ಅವ್ರು ಯಾವ ಥರ ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಗೊತ್ತಾಗಲ್ದಂಗೆ ಕೊಟ್ಟಿದ್ದಾರೆ ಅವರು CH ಆ್ಯಂಡ್ CS3 ಅಂತ. ವಾಟ್ ಡಸ್ ಇಟ್ ಮೀನ್? ಈ ಥರ ಇದೆ ಅದು. ದಿಸ್ ಒನ್ ಈಸ್ H ಆ್ಯಂಡ್ ದಿಸ್ ಒನ್ ಈಸ್ CS3. ದಿಸ್ ಈಸ್ ಹೌ ದೇ ಹ್ಯಾವ್ ಗಿವನ್. ಸೊ ಅಗೈನ್ ಯು ಆರ್ ಮೇಕಿಂಗ್ ಮಿಸ್ಟೇಕ್. ಸೊ ರೂಲ್ ನಂಬರ್ 1 ಏನಂದರೆ ಮೋರ್ ಸಬ್ಸ್ಟಿಟ್ಯೂಟೆಡ್. ಅಗೇನ್ ಅದನ್ನೇ ಹೇಳಿದ್ದೀನಿ, ಮತ್ತೆ ಅದೇ ಮಿಸ್ಟೇಕ್ ಮಾಡಿದ್ದೀರಿ. ಸರ್ ಇದ್ರೊಳಗೆ ಆಪ್ಷನ್ ಯಾವ್ದು ಬಂತಂದರೆ ನನಗೆ, ಸರ್ ಇದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. ಕರೆಕ್ಟಾ? ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ ನನ್ನ ಕಡೆ ಇರುವಂತಂದರೆ ದೀಸ್ ಆರ್ ದಿ ಆಪ್ಷನ್ಸ್. ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡ್ ಮಾಡ್ಬೇಕು ನಾವು ಆನ್ಸರ್ನ. ಯು ಆರ್ ಡೂಯಿಂಗ್ ಆನ್ ಲೆಸ್ ಸಬ್ಸ್ಟಿಟ್ಯೂಟೆಡ್. ಸೊ ಐದರ್ ಎ ಆ್ಯಂಡ್ ಬಿ ಒಳಗೆ ಮಾಡಬೇಕು. ಸೊ ರೂಲ್ ನಂಬರ್ 2 ಏನು ಹೇಳುತ್ತೆ ಅಂದರೆ ಟ್ರಾನ್ಸ್ ಆ್ಯಂಡ್ ಸಿಸ್ ಹೇಳುತ್ತೆ. ಟ್ರಾನ್ಸ್ ಈಸ್ ಗ್ರೇಟರ್ ದೆನ್ ಸಿಸ್. ಸೊ ವಿಚ್ ಒನ್ ಈಸ್ ದಿಸ್ ಟ್ರಾನ್ಸ್ ನಾವು ಹಿಯರ್? ಈ ಪೊಸಿಷನ್ಗೆ ಏನಂತೀವಿ ನಾವು? ಟ್ರಾನ್ಸ್ ಅಂತ ಕರಿತೀವಿ. ಸೊ ನಿಮ್ಮ ಆನ್ಸರ್ ಏನು ಬರಬೇಕು? ಟ್ರಾನ್ಸ್ ಒಳಗೆ ಬರಬೇಕು. ಸೊ ಹಿಯರ್ ಇಸ್ ದಿ ಟ್ರಾನ್ಸ್ ಆನ್ಸರ್ CH3 CH2 OH. ವೈ ನಾಟ್ ದಿಸ್ ಒನ್? ಮೋರ್ ಸಬ್ಸ್ಟಿಟ್ಯೂಟೆಡ್ ಇಲ್ಲ, ಅದಕ್ಕೆ ಎಲಿಮಿನೇಟ್ ಮಾಡಿತ್ತು. ಆನ್ಸರ್ ಇಸ್ ಕರೆಕ್ಟ್, ಬಟ್ ಸ್ಟಿಲ್ ಅದು ರಾಂಗ್ ಆನ್ಸರ್. ದಿಸ್ ಒನ್ ಎರಡೂ ಕಡೆ ಏನಾಗಿದೆ? CH2OH ಆಗಿದೆ. ಅಗೇನ್ ಆನ್ಸರ್ ಇಸ್ ರಾಂಗ್. ಸಿ ದಿಸ್ OH ಆಗಿದೆ ಇಲ್ಲಿ. ಈ ಥರ ಆಗಲ್ವೇ ಅದು. ಸೊ ಫೋರ್ತ್ ಆಲ್ಸೋ ಎಲಿಮಿನೇಟ್. ಈಸಿಲಿ ಎಲಿಮಿನೇಟ್ ಮಾಡ್ಬೋದಲ್ವಾ ನೀವು? ಯು ಕ್ಯಾನ್ ಎಲಿಮಿನೇಟ್ ಈಸಿಲಿ. ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಟೇ ನಿಮ್ಗೆ ಬರಬೇಕು ಆನ್ಸರ್. ಸೊ ಡೋಂಟ್ ಮೇಕ್ ದಿಸ್ ಸಿಲಿ ಮಿಸ್ಟೇಕ್ ಅಗೇನ್. ಯಾಕಂದರೆ ಈಸಿ ಕ್ವಶನ್ ಕೇಳ್ತಾರೆ, ಈ ಥರನೇ ನೀವು ಏನಾದರೂ ರಾಂಗ್ ಮಾಡಿದಂದ್ರೆ ದೆನ್ ಇಟ್ಸ್ ನಾಟ್ ಗುಡ್ ಥಿಂಗ್. ಸೊ ವಿ ಆರ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ರಿಯೇಜೆಂಟ್ ಇಪಾಕ್ಸಿಡೇಷನ್ ಅಂತ. ಹೈ ಚಾನ್ಸಸ್ ಇದೆ ಇಲ್ಲಿಂದ ಕ್ವಶನ್ ಬರೋದು. ಇಪಾಕ್ಸಿಡೇಷನ್.
ಸೊ ಇಫ್ ಆಕ್ಸಿಡೇಷನ್ ಅಂತ ಏನಂದರೆ ನನ್ನ ಹತ್ರ ಡಬಲ್ ಬಾಂಡ್ ಇರುತ್ತೆ ಈ ಥರ, ವಿಚ್ ಎವರ್ ಇಟ್ ವಿಲ್ ಬಿ, ನನ್ನ ಹತ್ರ ಈ ಥರ ಡಬಲ್ ಬಾಂಡ್ ಇರುತ್ತೆ. ವಾಟ್ ಯು ಆರ್ ಮೇಕಿಂಗ್ ಹಿಯರ್, ಡಬಲ್ ಬಾಂಡಿಗೆ ಏನು ಮಾಡ್ತೀರಿ, ಇದನ್ನು ಒಂದು ಬಾಂಡ್ ಬ್ರೇಕ್ ಮಾಡಿ ಆಕ್ಸಿಜನ್ನ ಅಟ್ಯಾಚ್ ಮಾಡ್ತೀರಿ ಈ ಥರ. ಇದಕ್ಕೇನಂತೀವಿ ನಾವು ಇಪಾಕ್ಸೈಡ್ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ ನಾವು ಇಪಾಕ್ಸೈಡ್ ಅಂತ ಕರಿತೀವಿ, ಇಫಾಕ್ಸಿಡೇಷನ್ ಅಂತ ಕರಿತೀವಿ. ಸೊ ಕ್ವಶನ್ ಏನಂದರೆ ಇಲ್ಲಿ ಯಾರು ಬರ್ತಾರೆ, ರಿಯೇಜೆಂಟ್ನ ಯಾರನ್ನ ಯೂಸ್ ಮಾಡ್ಬೇಕನ್ನೋದೇ ಇಪಾಕ್ಸಿಡೇಷನ್ ಚಾಪ್ಟ್ರಲ್ಲಿ ಮೇನ್ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ ಏನು ಮಾಡ್ತೀವಿ ಅಂದರೆ ನೆನ್ಪಿಟ್ಕೊಂಬಿಡಿ ನೀವು ಯಾವುದು ಯೂಸ್ ಮಾಡ್ತೀರಂತ, MCPBA. ಆ್ಯರೋ ಮಾರ್ಕ್ ಮೇಲೆ ನಿಮ್ಗೆ ಇದೇ ಬರುತ್ತೆ. ದ್ಯಾಟ್ ಮೀನ್ಸ್ ಎಮ್ ಅಂದರೆ ಏನಂದರೆ ಮೆಟಾ ಅಂತ ಬರುತ್ತೆ, ಮೆಟಾಪೋಜಿ ಕ್ಲೋರೋ ಪ್ಯಾರಾಬೆಂಜೋಯಿಕ್ ಆ್ಯಸಿಡ್ ಅಂತ, ಪರ್ಬೆಂಜೋಯಿಕ್ ಆ್ಯಸಿಡ್ ಅಂತ. ಸೊ ಯಾವ ಥರ ಇರುತ್ತೆ ಅಂದರೆ ರಿಯೇಜೆಂಟ್ ಈ ಥರ ಇರುತ್ತೆ. ದಿಸ್ ಈಸ್ ಯುವರ್ ರಿಯೇಜೆಂಟ್. ಸೊ ಕೊಡ್ತಾರೆ ಏನಂದರೆ ಆ್ಯರೋ ಮಾರ್ಕ್ ಮೇಲೆ MCPB ಅಂತ ಕೊಡ್ತಾರೆ. ಸೊ ಆಬ್ವಿಯಸ್ಲಿ ಏನಂತಂದರೆ ಸಿಂಪಲ್ ರಿಯಾಕ್ಷನ್, ನಿಮ್ಮ ಹತ್ರ ಅಲ್ಕೇನ್ ಇರುತ್ತೆ, MCPB ಅಂತ ಬರೀತಾರೆ. ಯು ಹ್ಯಾವ್ ಟು ನೋ ದ್ಯಾಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಪಾಕ್ಸೈಡ್ ರಿಂಗ್ ಫಾರ್ಮೇಷನ್ ಆಗ್ತಾ ಇದೆ ಅಂತ. ಸಿಂಪಲ್, ವೆರಿ ಸಿಂಪಲ್. ಕಾಂಬಿನೇಷನ್ ಏನಿರಬೇಕು, ಒಂದು ನಿಮ್ಮ ಹತ್ರ ಅಲ್ಕೀನ್ ಇರಬೇಕು, ಡಬಲ್ ಬಾಂಡ್, ದಿಸ್ ಒನ್ ಈಸ್ ದಿ ಅಲ್ಕೀನ್ ಆ್ಯಂಡ್ MCPB ಕಾಂಬಿನೇಷನ್. ಇವೆರಡು ಕಾಂಬಿನೇಷನ್ ಇರ್ತದೆ, ನೀವು ಏನು ಮಾಡ್ತಾರೆ, ಡಬಲ್ ಬಾಂಡ್ ಬ್ರೇಕ್ ಮಾಡಿ ಆಕ್ಸಿಜನ್ ಅಟ್ಯಾಚ್ ಮಾಡ್ತೀರಾ. ದ್ಯಾಟ್ ಮಚ್ ಓನ್ಲಿ ಮೇನ್ ಇಂಪಾರ್ಟೆಂಟ್ ಹಿಯರ್. ಸೊ ಇಲ್ಲಿ ಏನಿರುತ್ತೆ, ಚಾಯ್ಸಸ್ ಇರುತ್ತೆ. MCPB ಏನಂತ ಅಂದರೆ, ಸೊ ಇಲ್ಲಿ ಎಲೆಕ್ಟ್ರೋಫಿಲಿಕ್ ನೇಚರ್ ಅಂತಂದರೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇದು, ಅಂದರೆ ಪೋವರ್ ಅಂತ ನೆನ್ಪಿಟ್ಕೊಳ್ಳಿ. ಇದೇನಿದು ಪೋವರ್ ಅಂತ. ಅನದರ್ ರಿಯೇಜೆಂಟ್ ವಿಲ್ ಕಮ್, ಎರಡೂ ಕೂಡಿ ಹೇಳ್ತೀನಿ ನಾನು. ಸೆಕೆಂಡ್ ರಿಯೇಜೆಂಟ್ ಈಸ್ H2O2. ದಿಸ್ ಒನ್ ಈಸ್ ಎ ರಿಚ್. ಎರಡೂ ಕೆಲಸನೂ ಸೇಮೇ, ಹಿಯರ್ ಆಲ್ಸೋ ಸೇಮ್, ಹಿಯರ್ ಆಲ್ಸೋ ಸೇಮ್. ಒನ್ ಎಕ್ಸಾಂಪಲ್ ತೊಗೊಂಡು ಏನು ಮಾಡ್ತೀನಿ ಅಂದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಚ್ ಒನ್ ಯು ಹ್ಯಾವ್ ಟು ಡು. ಸೊ ನನ್ನ ಹತ್ರ ಈ ಥರ ಕ್ವಶನ್ ಬಂದರೆ ಯಾವ ಥರ ಮಾಡ್ತೇನೆ ಅಂತ. ಸರ್ ನನ್ನ ಹತ್ರ ಈ ಥರ ಕ್ವಶನ್ ಇದೆ, MCPBA and H2O2. ಬಿಫೋರ್ ಗೋಯಿಂಗ್ ದ್ಯಾಟ್, ಎ ರಿಚ್ ಇದೆಯಾ ಬಿ ರಿಚ್ ಇದೆಯಾ ಅಂತ ಹೇಳಿ. ಅಪ್ಲೈ ಹೈಪರ್ ಕಾಂಜುಗೇಷನ್ ರೂಲ್, ವಿಚ್ ಒನ್ ಈಸ್ ರಿಚ್ ಇನ್ ಎಲೆಕ್ಟ್ರಾನ್. ಹೈಪರ್ ಕಾಂಜುಗೇಷನ್ ಏನಾದರೂ ನೆನಪಿದ್ರೆ GOC ಒಳಗೆ, ವಿಚ್ ಒನ್ ಈಸ್ ದಿ ರಿಚ್, ಎ ಆರ್ ಬಿ? Obviously B. Exactly, correct answer. B is the highest ಏನಿದೆ ಆಲ್ಫಾ ಹೈಡ್ರೋಜನ್ ಇದೆ. ಕ್ಯಾನ್ ಯು ಕೌಂಟ್ ಎಷ್ಟು ಆಲ್ಫಾ ಹೈಡ್ರೋಜನ್ ಇದೆ, ಕೌಂಟ್ ಮಾಡಿ. ಒನ್ ಮೋರ್ ಟೈಮ್ ಕೌಂಟ್ ಮಾಡಿ. ರಾಂಗ್ ಇದೆ ಆನ್ಸರ್. ಬಿ ಒಳಗೆ ಎಷ್ಟು ಆಲ್ಫಾ ಹೈಡ್ರೋಜನ್ ಇದೆ ಹೇಳಿ. ಎಕ್ಸಾಕ್ಟ್ಲಿ ಇಟ್ ಈಸ್ 10. ಇಲ್ಲಿ ಎಷ್ಟಿದೆ, 3 ಇದೆ. ಹಿಯರ್ ಆಲ್ಸೋ 3, ಹಿಯರ್ ಆಲ್ಸೋ 2, ಹಿಯರ್ ಆಲ್ಸೋ 2. 3, 3 ಆ್ಯಂಡ್ 2 + 2, ಇಟ್ಸ್ ಎ 10. ಸೊ ಬಿ ಈಸ್ ದಿ ರಿಚ್ ಅಂತ ಕರಿತೀವಿ. H2O2 ಏನು, ಎ ಸೈಡ್ ಏನಿದೆ ಪೋರ್ ಇದೆ. ಸೊ ನನ್ನ ಕ್ವಶನ್ ಅಂದರೆ MCPBA ಎ ಮೇಲೆ ಅಟ್ಯಾಕ್ ಮಾಡುತ್ತಾ ಬಿ ಮೇಲೆ ಅಟ್ಯಾಕ್ ಮಾಡುತ್ತಾ? ಬಿ ಮೇಲೆ ಇಪಾಕ್ಸೈಡ್ ರಿಂಗ್ ಆಗುತ್ತಾ, ಎ ಮೇಲೆ ಆಗುತ್ತಾ ಹೇಳ್ರಿ. ರಿಚ್ ಅಂತ ಪೋರ್ ಅಂತ ಬರ್ದಿದ್ದೀನಿ ನಾನು.
ಫಾಸ್ಟಾಗಿ ಮೂವ್ ಆಗಕ್ಕೆ ಹೋಗ್ಬೇಡ್ರಿ. ನಾನು ಏನು ಹೇಳ್ತಿದ್ದೀನಿ ಕ್ವಶನ್ ನೋಡ್ಕೊಳ್ಳಿ. MCPB ಈಸ್ ಅ ಪೂವರ್. ಈಗ ನಾ ಪೂವರ್ ಅದೇನಂದ್ರೆ ಆಪೋಸಿಟ್ ಯಾರು ಇರಬೇಕು? ರಿಚ್ ಇರಬೇಕಾ, ಪೂವರ್ ಇರಬೇಕಾ? ಪೂವರ್ ಪೂವರ್ ಕಾಂಬಿನೇಷನ್ ಇದ್ರೆ ಆನ್ಸರ್ ಏನು ಬರುತ್ತೆ? ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್, ಬಿ ಆರ್ ಎ? ಪೂವರ್ ಆ್ಯಂಡ್ ರಿಚ್ ಕಾಂಬಿನೇಷನ್ ಇರಬೇಕು. ಸೊ MCPB ಪೂವರ್ ಅಂತ ಇದ್ರೆ ಇಟ್ ಮೀನ್ಸ್ ಆಬ್ವಿಯಸ್ಲಿ ಟೇಕ್ಸ್ ಆಕ್ಸಿಜನ್ ಆನ್ ಬಿ, ನಾಟ್ ಎ. ರಿಚ್ ಹತ್ರ ಹೋಗುತ್ತಲ್ಲ, ನೀವು ಪೂವರ್ ಹತ್ರ ಹೆಂಗೆ ಹೋಗುತ್ತೆ? ಅದು ಆಲ್ರೆಡಿ ಪೂವರ್ ಇದೆ, ನೀವು ಮತ್ತೆ ಎ ಕಳಿಸಿದ್ರಂತೆ ಅಗೇನ್ ಪೂವರ್ ಆಗುತ್ತೆ ಅದು. ಸೊ ಆನ್ಸರ್ ವಿಲ್ ಬಿ ಲೈಕ್ ದಿಸ್ ಹಿಯರ್. ಈ ಡಬಲ್ ಬಾಂಡ್ ಟಚ್ ಮಾಡಲ್ಲ ಇದು. ದಿಸ್ ಇಸ್ ದ ಆನ್ಸರ್. ಸೊ H2O2 ಏನಿದು? ರಿಚ್. ಸೊ ಇದು ಬಿನ ಟಚ್ ಮಾಡಲ್ಲ, ಬಿ ಆಸ್ ಇಟ್ ಈಸ್ ಇರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಯು ಹ್ಯಾವ್ ಟು ಮೇಕ್ ರಿಚ್ ಆ್ಯಂಡ್ ಪೂರ್ ಕಾಂಬಿನೇಷನ್, ದೆನ್ ಓನ್ಲಿ ಯು ವಿಲ್ ಆನ್ಸರ್. ಸೊ ರಿಮೆಂಬರ್ ದಿಸ್ ಒನ್. ಇಲ್ಲಿ ಇದ್ರ ಮೇಲೆ ಇಷ್ಟೇ ಕಾಂಬಿನೇಷನ್. ನಿಮಗೆ ಏನಾದರೂ ಹೈಲಿ ಕ್ವಶನ್ ಏನಾದರೂ ಕೇಳಿದ್ರೆ ಇದ್ರ ಮೇಲೆ ಕೇಳ್ತಾರೆ. ಎ ಆ್ಯಂಡ್ ಬಿ ಚಾಯ್ಸ್ ಕೊಡ್ತಾರೆ. MCPB ಕೊಟ್ರಂದ್ರೆ ನೀವು ಮೋಸ್ಟ್ ಸಬ್ಸ್ಟಿಟ್ಯೂಟೆಡ್ ಸೈಟ್ ಮೇಲೆ ಏನು ಮಾಡ್ತೀರಿ? MCPBಯನ್ನು ಇದು ಮಾಡ್ತೀರಿ. ರಿಚ್ ಸೈಟ್ನೇ ನೀವು ಚೂಸ್ ಮಾಡಬೇಕು MCPBAಗೆ. ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಪೂವರ್ ಬರ್ದಿದ್ದೀನಿ ಅಂತ. ನಾನು ಇಲ್ಲಿ ಪೂವರ್ ಬರ್ದಿರೋದು MCPBAಗೆ, ನಾಟ್ ಅಲ್ಕೀನ್. ಸೊ ನೀವು ಬಡವರು ಇದ್ರೆ ಅಂದರೆ ರಿಚ್ ಹತ್ರನೇ ಹೋಗ್ಬೇಕೀಗ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ MCPB ಆ್ಯಂಡ್ H2O2. ಇಲ್ಲೇ ಬರ್ಕೊಂಬಿಡಿ ನೀವು H2O2. ಆ್ಯರೋ ಮಾರ್ಕ್ ಮೇಲೆ H2O2 ಇತ್ತಂದರೆ ವಿ ಹ್ಯಾವ್ ಟು ಡೂ ದ ಸೇಮ್ ಥಿಂಗ್. ಏನು ಮಾಡ್ತೀರಾ ಅಂದರೆ ಇಪಾಕ್ಸೈಡ್ ರಿಂಗ್ನ ಫಾರ್ಮೇಷನ್ ಮಾಡ್ತೀರಿ. ಸೊ ಆನ್ಸರ್ ವಿಲ್ ಬಿ ಡಿಫರೆಂಟ್. So do this question. A or B? Which site I have to take? ಫಸ್ಟು ರಿಚ್ ಯಾವುದಿದೆ ಅಂತ ನೋಡ್ಕೊಳ್ಳಿ ಅಲ್ಕೇನ್ ಒಳಗೆ. ರಿಚ್ ಪೂವರ್ನ ಫೈಂಡ್ ಔಟ್ ಮಾಡಿ. ಆಮೇಲೆ ನಿಮ್ಮ ರಿಏಜೆಂಟ್ನ ಚೆಕ್ ಮಾಡಿ ಅದು ಪೂವರ್ ಇದೆಯಾ ರಿಚ್ ಇದೆಯಾ ಅಂತ. ಆಮೇಲೆ ರಿಚ್ ಪೂವರ್ ಕಾಂಬಿನೇಷನ್ ಆ್ಯಡ್ ಮಾಡಿ, ಮುಗೀತು ಇಷ್ಟೇ. ಇಸ್ ಇಟ್ ಎ ಆರ್ ಬಿ? ಸೊ ಕ್ವಶನ್ ಒಳಗೆ ನೋಡ್ರಿ ಆನ್ಸರ್ ಆಲ್ಫಾ ಹೈಡ್ರೋಜನ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೇಕು ನೀವು. ಸೊ ಆಲ್ಫಾ ಹೈಡ್ರೋಜನ್ ಚೆಕ್ ಮಾಡಿದಾಗ ಹಿಯರ್ ಆಲ್ಸೋ 2 ಆ್ಯಂಡ್ ಹಿಯರ್ 1. ಎಕ್ಸಾಕ್ಟ್ಲಿ ಕರೆಕ್ಟಾ? ಎ ಒಳಗೆ ಎಷ್ಟಿದೆ? ನಿಮಗೆ 3 ಆಲ್ಫಾ ಹೈಡ್ರೋಜನ್ ಸಿಗುತ್ತೆ. ಸೊ ಅದೇ ಥರ ಬಿ ಚೆಕ್ ಮಾಡಿದ್ರಂದರೆ ಹಿಯರ್ ಯು ವಿಲ್ ಗೆಟ್ 3 ಆ್ಯಂಡ್ ದಿಸ್ ಒನ್ ಈಸ್ 4. ಸೊ ಫೋರ್ತ್ ಬಿ ಈಸ್ ದಿ ಮೋರ್ ಸಬ್ಸ್ಟಿಟ್ಯೂಟೆಡ್. ಎ ಕೌಂಟ್ ಮಾಡಿದ್ದೀರಿ. ಐ ಡೋಂಟ್ ನೋ ಹೌ ಯು ಹ್ಯಾವ್ ಕೌಂಟೆಡ್ ಎ. ಬಿ ಒಳಗೆ ನಿಮ್ಗೆ ಆಲ್ಫಾ ಹೈಡ್ರೋಜನ್ 4 ಇವೆ, ಎ ಒಳಗೆ ಓನ್ಲಿ 3. ಸೊ ಆನ್ಸರ್ ಎಲ್ಲಿ ಹೋಗುತ್ತೆ ಅಂದರೆ ಇಟ್ ವಿಲ್ ಗೋ ಟು ಹಿಯರ್, ಎಪಾಕ್ಸೈಡ್. ಸೊ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಯಾಕೆ ಮಿಸ್ಟೇಕ್ ಮಾಡ್ತೀರಿ ಗೊತ್ತಿಲ್ಲ. ಸೊ ಆಲ್ಫಾ ಹೈಡ್ರೋಜನ್ ಕರೆಕ್ಟಾಗಿ ಕೌಂಟ್ ಮಾಡಿ ಆನ್ಸರ್ ಮಾಡಿ. ಮೋರ್ ಸಬ್ಸ್ಟಿಟ್ಯೂಟೆಡ್ ರಿಚ್ ಒಳಗೆ ನೀವು MCPBಯನ್ನು ಇದು ಮಾಡ್ತೀರಿ. ಸೊ ಸಪೋಸ್ ನಿಮ್ಮ ಹೋಮ್ವರ್ಕ್ ಏನಂದ್ರೆ ಇಲ್ಲಿಂದ H2O2ನ ಆ್ಯಡ್ ಮಾಡಿ ಆನ್ಸರ್ ಮಾಡಿ. ಆಬ್ವಿಯಸ್ಲಿ ಹೇಗೆ ಹೋಗುತ್ತೆ, ಯಾಕಂದರೆ ದಿಸ್ ಒನ್ ಇಸ್ ಅ ರಿಚ್ ಯಾವತ್ತು ಪೂವರ್ ಹತ್ರ ಹೋಗುತ್ತೆ. ಸೊ ಬಿ ಈಸ್ ದಿ ಆನ್ಸರ್ ಫಾರ್ MCPBA. ಸೊ another 2 questions.
ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ನಾ ಮೇಲ್ ಬರೆದಿದ್ದೆಲ್ಲ ಆಲ್ರೆಡಿ ಕೇಳಿದ್ದಾರೆ, ಕೇಳ್ತಾರೋ ಇಲ್ಲ ಡೌಟು, ಬಟ್ ದಿಸ್ ಒನ್ ಈಸ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಬಟ್ ನೀವೇನಾದರೂ ರಿವಿಷನ್ ಬುಕ್ ಒಳಗೆ ಏನಾದರೂ ಆ್ಯಡ್ MCPB ಮತ್ತು H2O2 ಆ್ಯಡ್ ಮಾಡೋದಿದ್ರೆ ಇದನ್ನು ಮಾಡ್ಕೊಳ್ಳಿ, ಈ ಕ್ವಶನ್ನ ಲಾಸ್ಟ್ ಮೂಮೆಂಟ್ಗೆ. ಇಟ್ ವಿಲ್ ಹೆಲ್ಪ್ ಯು. ಈ ಕ್ವಶನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನಾ ಏನು ಎಕ್ಸ್ಪೆಕ್ಟೆಡ್ ಬರೀತೀನಲ್ಲ ಅದನ್ನೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂದರೆ ಈ ಥರ ಕ್ವಶನ್ ಕೇಳ್ತಾರೆ, ಈ ಥರ ಕ್ವಶನ್ ಬರುತ್ತೆ. ದೇ ವಿಲ್ ಯೂಸ್ MCPB. ಅವಾಗಂದರೆ ಆನ್ಸರ್ ಕೊಟ್ಟಿರ್ತಾರೆ ನಿಮಗೆ ಅವರು, OH this one is the expected question. ಸೊ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ಅಂದರೆ OH ಏನಾದರೂ ಅಲ್ಕಿನ್ ಮೇಲೆ ಈ ಥರ ಏನಾದರೂ OH ಕೊಟ್ಟಿದ್ರು ಅಂದರೆ, ನೆನಪೇನು ಹೇಳ್ತಾಯಿದ್ದೆ ನಾನು, ಕೀವರ್ಡ್ OH ಏನಾದರೂ ಅಲ್ಕಿನ್ ಹತ್ರ ಇತ್ತಂದರೆ OH ಯಾವ ಸೈಡ್ ಇರುತ್ತಲ್ಲ ಅದೇ ಸೈಡ್ ನೀವೇನು ಮಾಡ್ತೀರಾ, ಇಪಾಕ್ಸೈಡ್ನ ಬರಿತೀರಿ. ದ್ಯಾಟ್ ಈಸ್ ದಿ ಸಿಂಪಲ್ ರೂಲ್. ಸೊ ಇಲ್ಲಿ OH ಏನಿದೆ ಮೇಲಿದೆ, ಇದು ಬಿಲೌ ಕೆಳಗಿದೆ O. ಸೊ ದಿಸ್ ವಾಂಟ್ ಗೋಯಿಂಗ್ ಟು ಬಿ ಫಾರ್ಮ್. ಸೊ ಆನ್ಸರ್ನ ನೆನ್ಪಿಡಿ, ದಿಸ್ ಒನ್ ಈಸ್ ದಿ ಆನ್ಸರ್. 90% ಏನಾದರೂ ಕ್ವಶನ್ ಇಲ್ಲಿಂದ ಕೇಳಿದರೆ ದಿಸ್ ಒನ್ ಈಸ್ ದಿ ಎಕ್ಸ್ಪೆಕ್ಟೆಡ್ ಕ್ವಶನ್. ಎಪಾಕ್ಸೈಡ್ ಮೇಲ್ ಬರುತ್ತಾ ಕೆಳಗೆ ಬರುತ್ತಾ ಅಂತ ಕ್ವಶನ್ ಕೇಳ್ತಾರೆ. OH ಯಾವ ಸೈಡ್ ಇರುತ್ತೆ ಆ ಸೈಡ್. ಸಪೋಸ್ ಸರ್ ನಾಳೆ ಅವ್ರು ಏನು ಮಾಡಿದ್ರೆ ಕ್ವಶನ್ ಈ ಥರ ರಿವರ್ಸ್ ಮಾಡಿದರೆ, ಡ್ಯಾಶ್ ಒಳಗೆ OH ಕೊಟ್ರಂದ್ರೆ ಅವಾಗ ಆನ್ಸರ್ ಏನು ಬರಬೇಕು, ಡ್ಯಾಶ್ ಒಳಗೆ ಬರುತ್ತೆ ಅಷ್ಟೇ, ಸಿಂಪಲ್. OH ಸ್ಟೀರಿಯೋನ ನೀವು ಮ್ಯಾಚ್ ಮಾಡಬೇಕು. ದಿಸ್ ಒನ್ ವಿಲ್ ಬಿ ದ ಆನ್ಸರ್ ಫಾರ್ ದ್ಯಾಟ್. ದಿಸ್ ಒನ್ ಈಸ್ ದಿ ಎಕ್ಸ್ಪೆಕ್ಟೆಡ್ ಕ್ವಶನ್. ಸೊ ಇದನ್ನೇ ಮಾಡಿಫೈ ಮಾಡಿ ಅವ್ರೇನಾದರೂ ಈ ಥರ ಕೊಟ್ಟರೆ, ಇದು ಮಾಡಿಫೈಡ್ ಕ್ವಶನ್. OCS3 ಕೊಟ್ಟರೆ ಅವಾಗೇನು ಮಾಡ್ತೀರಾ, MCPB ಆಗಿ ಕೊಡ್ತೀನಿ ನಾನು ಅವಾಗ, MCPBA. ಸೊ ದ್ಯಾಟ್ ಟೈಮ್ ಇಟ್ ವಿಲ್ ಬಿ ದ ಆನ್ಸರ್ ಆಫ್ ದಿಸ್ ಒನ್. OH ಇದ್ರಾಗ ಮಾತ್ರ OH ಇದ್ದು ಸ್ಟೀರಿಯೋ ನೀವು ಕಾಪಿ ಪೇಸ್ಟ್ ಮಾಡಬೇಕು. OCS3 ನಿಮಗೆ ಯಾವುದೇ ಥರ ಹೈಡ್ರೋಜನ್ ಬಾಂಡಿಂಗ್ ಸಿಗಲ್ಲ, ಅಲ್ಲಿ ಹೈಡ್ರೋಜನೇ ಇಲ್ಲ. ಸರ್ ಅದಕ್ಕೆ ಈ ಸ್ಟೀರಿಯೋ ಮೇಂಟೈನ್ ಆಗ್ತಾ ಇತ್ತಂದರೆ ರೀಸನ್ನೇ ಇದು ಹೈಡ್ರೋಜನ್ ಬಾಂಡಿಂಗ್. ನೀವು ಹೈಡ್ರೋಜನ್ನೇ ರಿಮೂವ್ ಮಾಡಿದ್ರಂದ್ರೆ ಸೇಮ್ ಸ್ಟೀರಿಯೋ ಬರಲ್ಲ ಈಗ. ಸೊ ಆಗ ಏನಾಗುತ್ತೆ ಅಂದರೆ ಅಪೋಸಿಟ್ ಸ್ಟೀರಿಯೋ ಹೋಗುತ್ತೆ. ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂದರೆ ಈ ಥರ ಬರುತ್ತೆ. OCS3 ಮೇಲೆ ಇರುತ್ತೆ ಆ್ಯಂಡ್ ನಿಮಗೆ ಡ್ಯಾಶ್ ಒಳಗೆ ಏನು ಬರುತ್ತೆ, ಏನು ಬರುತ್ತೆ, ಸ್ಟೀರಿಯೋ. ವೆರಿ ಇಂಪಾರ್ಟೆಂಟ್, ಇವೆರಡು ಕ್ವಶನ್ನ ನೋಡ್ಕೊಂಡು ಹೋಗಿ ಎಕ್ಸಾಮ್ಗಿಂತ ಮುಂಚೆ. OH ಇತ್ತಂದರೆ ಕಣ್ಣು ಮುಚ್ಚಿ ಬರೆದು ಬಿಡ್ರಿ, OH ಯಾವ ಸೈಡ್ ಇರುತ್ತೆ ಆ ಸೈಡ್ ಆಕ್ಸಿಜನ್ನ ಅಟ್ಯಾಚ್ ಮಾಡಿರಿ. OCS3 ಬಂತಂದರೆ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರಲ್ಲ, ಅದರ ಅಪೋಸಿಟ್ ನೀವು ಏನು ಮಾಡಬೇಕು, ಆಕ್ಸಿಜನ್ನ ಅಟ್ಯಾಚ್ ಮಾಡಬೇಕು, MCPB ಬಂದರೆ. ಸೊ ದೀಸ್ ಆರ್ ದಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಫ್ರಮ್ ಹಿಯರ್. ಇಷ್ಟು ಮಾಡಿ MCPB ಯಾವುದೇ ಕ್ವಶನ್ ಕೇಳಿ ಅವರು, ಯು ವಿಲ್ ಏಬಲ್ ಟು ಆನ್ಸರ್ ದ್ಯಾಟ್ ಒನ್. enough that. So next question, we are going to move that. Again MCPB. ಸೊ ಸೆಕೆಂಡ್ ಜಾಬ್ ಅಂತ ಕರಿತೀವಿ ಇದಕ್ಕೆ. MCPB ಏನು ಮಾಡುತ್ತೆ ಅಂದರೆ ಅದೊಂದೇ ಜಾಬ್ ಅಲ್ಲ ಇದ್ರದ್ದು, ಇಟ್ ಹ್ಯಾವ್ ಅನದರ್ ಜಾಬ್. MCPBA ಆಕ್ಸಿಜನ್ ಆ್ಯಡ್ ಮಾಡೋದು ಅಂತ ಕರಿತೀವಿ. ಈ ರಿಯಾಕ್ಷನ್ ಹೆಸರೇನೆಂದರೆ ಬೇಯರ್ ವಿಲ್ಗರ್ ಆಕ್ಸಿಡೇಷನ್. ಹೈಲಿ ಎಕ್ಸ್ಪೆಕ್ಟೆಡ್ ಕ್ವಶನ್, ಇಲ್ಲಿಂದ ಕ್ವಶನ್ ಬಂದೇ ಬರುತ್ತೆ. MCPBA ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್.
ಮೇಲ್ ಅದನ್ನೊಂದು ಇದು ಕೇಳ್ತಾನೆ, ಇದನ್ನೊಂದು ಇಲ್ಲಿಂದ್ರೆ ಕೇಳ್ತಾನೆ ಆಬ್ವಿಯಸ್ಲಿ. ಯಾಕಂದರೆ ಅವು ರಿಯೇಜೆಂಟ್ ಅಂದರೆ ದಿಸ್ ಒನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರಿಯೇಜೆಂಟ್. ಸರ್ ಇದೇನು ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಯಾವ ಥರ ಹೇಳ್ತೇನೆ ಅದೇ ಥರ ಮಾಡಿರಿ. ಫಸ್ಟ್ ಇದೇನಾದರೂ ಎಮ್ ಸಿ ಪಿ ಬಿ ಕಾಣಿಸಿದ್ರೆ ಡಬಲ್ ಬಾಂಡ್ ಇದೆಯಾ ಅಂತ ಚೆಕ್ ಮಾಡಿ. ಸರ್ ಡಬಲ್ ಬಾಂಡ್ ಇತ್ತಂದರೆ ನೀವೇನು ಮಾಡ್ತೀರಾ, ಮೇಲಿನ ಕೆಲಸ ಮಾಡ್ತೀರಾ, ಇಪಾಕ್ಸಿಡೇಷನ್ ಇವರು ಈ ಥರ ಮಾಡ್ತೀರಿ. ರೂಲ್ ನಂಬರ್ 1 ಏನಂದರೆ ನೀವೇನು ಮಾಡಬೇಕು, ಡಬಲ್ ಬಾಂಡ್ನ ಹುಡುಕಬೇಕು. ಸರ್ ಡಬಲ್ ಬಾಂಡ್ ಇತ್ತಂದರೆ ಇಪಾಕ್ಸಿಡೇಷನ್ ಮಾಡ್ತೀರಿ. ಏನು ಮಾಡ್ತೀರಿ ಇಲ್ಲಿ, ಇಪಾಕ್ಸಿಡೇಷನ್. ಸಪೋಸ್ ನನ್ನ ಹತ್ರ ಡಬಲ್ ಬಾಂಡ್ ಇಲ್ಲ, ಎಸ್ ಅಂದಾಗ ಇಪಾಕ್ಸಿಡೇಷನ್, ನೋ ಅಂದಾಗ ಆಕ್ಸಿಜನ್ ಇನ್ಸರ್ಷನ್ ಮಾಡ್ತೀವಿ. ನೀವು ಹೇಳ್ಕೊಡ್ತೀನಿ ಆಕ್ಸಿಜನ್ ಇನ್ಸರ್ಷನ್ ಯಾವ ಥರ ಮಾಡೋದು. ಇದಕ್ಕೇನಂತ ಕರಿತೀವಿ, ಆಕ್ಸಿಜನ್ ಇನ್ಸರ್ಷನ್ ಅಂತ ಕರಿತೀವಿ. ಸೊ ಐ ವಿಲ್ ಟೇಕ್ ಎಕ್ಸಾಂಪಲ್ ಏನಂದರೆ, ಸರ್ ನನ್ನ ಹತ್ರ ಕೀಟೋನ್ ಇರುತ್ತೆ ಆಯಿತಾ, ದಿಸ್ ಈಸ್ ಆಲ್ಸೋ ಆರ್, ದಿಸ್ ಈಸ್ ಆಲ್ಸೋ ಆರ್. ಆ್ಯರೋ ಮಾರ್ಕ್ ಏನು ಮೇಲೆ ಕೊಡ್ತೀನಿ ನಾನು, ಎಮ್ ಸಿ ಪಿ ಬಿ ಎ. ಫಸ್ಟ್ ಜಾಬ್ ಏನಂದರೆ ಸರ್ ನಿಮ್ಮ ಹತ್ರ ಅಲ್ಕಿನ್ ಇದನ್ನೇ ಡಬಲ್ ಬಾಂಡ್ ಇದೆ ಅಂತ ಚೆಕ್ ಮಾಡಿ, ಅಲ್ಕಿನ್. ಸೊ ದೇರ್ ಇಸ್ ಎ ನೋ ಡಬಲ್ ಬಾಂಡ್ ಎಟ್. ಸೊ ದಿಸ್ ಈಸ್ ನಾಟ್ ಡಬಲ್ ಬಾಂಡ್. ಇಲ್ಲಿ ಆಕ್ಸಿಜನ್ ಟಚ್ ಮಾಡೋಕೆ ಹೋಗ್ಬೇಡ್ರಿ, ಇದು ಅಲ್ಕಿನ್ ಅಲ್ಲ, ಅದು ಕಾರ್ಬೋನಿಲ್ ಗ್ರೂಪ್ ಇದೆ. ಸೊ ಈ ಥರ ಏನಾದರೂ ಬಂದಾಗ ನೀವೇನು ಮಾಡ್ತೀರಿ, ಆಕ್ಸಿಜನ್ ಇನ್ಸರ್ಷನ್ ಮಾಡ್ತೀರಿ. ಈ ಕಾರ್ಬನ್ ಮತ್ತು ದಿಸ್ ಆರ್ ಗ್ರೂಪ್ ನಡುವೆ ಏನು ಮಾಡ್ತೀರಿ ನೀವು, ಆಕ್ಸಿಜನ್ನ ಆ್ಯಡ್ ಮಾಡ್ತೀರಿ. ಆನ್ಸರ್ ಹೆಂಗೆ ಬರಿತೀನಿ ನೋಡ್ರಿ, ಆರ್ ಡಬಲ್ ಬಾಂಡ್ ಓ, ಇಲ್ಲೊಂದು ಆಕ್ಸಿಜನ್ ಬರ್ದಿದ್ದೀನಿ, ಆರ್ನ ಸಿಂಪಲ್ ಇಟ್ಟಿದ್ದೀನಿ. ಸಿಂಪಲೆಸ್ಟ್ ರಿಯಾಕ್ಷನ್. ಆ ಬಾಂಡ್ ನಡಕ್ಕೆ ಏನು ಮಾಡ್ತೀರಿ, ಆಕ್ಸಿಜನ್ ತಂದು ಇಡ್ತೀರಿ ಅಷ್ಟೇ. ಇದಕ್ಕೇನಂತೀವಿ ನಾವು, ಎಮ್ ಸಿ ಪಿ ಬಿ ಎ ರಿಯಾಕ್ಷನ್. ವೆರಿ ಇಂಪಾರ್ಟೆಂಟ್, ಎಮ್ ಸಿ ಪಿ ಬಿ ಎ ರಿಯಾಕ್ಷನ್. ಸೊ ಸರ್ ನೀವು ಈ ಸೈಡ್ ಹೇಳಿದ್ರಿ ಸರ್ ನಾನು ಈ ಸೈಡು ಮಾಡ್ತೀನಿ ಅಂತೀರಿ ನೀವು. ಸೊ ನೋ ಇಶ್ಯೂ. ಎಲ್ಲಿವರೆಗೂ ನೋ ಇಶ್ಯೂ ಅಂದರೆ ಎರಡೂ ಗ್ರೂಪ್ ಸೇಮ್ ಇದ್ವು ಅಂದರೆ ನೀವು ಆನ್ಸರ್ ಎಲ್ಲಿ ಬೇಕಾದರೂ ಮಾಡ್ಬೋದು, ಆನ್ಸರ್ ಒಂದೇ ಬರುತ್ತೆ. ಸರ್ ಡಿಫ್ರೆಂಟ್ ಆದಾಗ ಯಾವ ಥರ ಮಾಡ್ತೀರ ಅಂತ, ಅವಾಗೇನು ಮಾಡ್ತೀರಿ, ಎಲೆಕ್ಟ್ರಾನ್ ರಿಚ್ ಸೈಟ್ನ ನೀವೇನು ಮಾಡ್ತೀರಿ, ಚೂಸ್ ಮಾಡಬೇಕು. ಎಲೆಕ್ಟ್ರಾನ್ ರಿಚ್ ಸೈಟ್ನ ಏನು ಮಾಡ್ತೀರಿ, ಯು ಹ್ಯಾವ್ ಟು ಚೂಸ್. ಸೊ ಫಾರ್ ಎಕ್ಸಾಂಪಲ್ ಯಾವ ಎಕ್ಸಾಂಪಲ್ ಕೊಟ್ಟಿರ್ತೀನಿ ಅವ್ನು ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಟೆಕ್ಸ್ಟ್ ಬುಕ್ಕಿಂದನೇ ತೊಗೊಂಡಿರ್ತೀನಿ. ಸೊ ನೀವು ಎಕ್ಸಾಮಿನರ್ ತೊಗೊಂಡ್ರು ಇಲ್ಲಿಂದನೇ ತೊಗೋಬೇಕು ಟೆಕ್ಸ್ಟ್ ಬುಕ್ಕಿಂದ. ಸೊ ಕ್ವಶನ್ ನಂಬರ್ 1, C4H9. ಸೊ ಆರ್ಡರ್ನ ನೆನ್ಪಿಡಿ, ಎಲೆಕ್ಟ್ರಾನ್ ರಿಚ್, ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಆ್ಯಂಡ್ ಆಮೇಲೆ ಮಿಥೈಲ್ ಲಾಸ್ಟ್ ಬರುತ್ತೆ, ನೆನ್ಪಿಟ್ಕೊ. ಇಷ್ಟು ಮಾತ್ರ ಸಾಕು ನಿಮಗೆ. ಟರ್ಷರಿ ಇದೆ, ಸೆಕೆಂಡ್ರಿ ಇದೆ, ಪ್ರೈಮರಿ ಇದೆ, ಮಿಥೈಲ್ ಇದೆ. ಟರ್ಷರಿ ಯಾವ ಕಡೆ ಇರುತ್ತಲ್ಲ ಆ ಸೈಡ್ ಏನು ಮಾಡ್ತೀರಿ ನೀವು, ಆಕ್ಸಿಜನ್ನ ಆ್ಯಡ್ ಮಾಡಬೇಕಷ್ಟೆ. ಸೊ ಅಗೇನ್ ಆನ್ಸರ್ ಎಮ್ ಸಿ ಪಿ ಬಿ ಎ ಒಳಗೆ ಆ್ಯಡ್ ಮಾಡಲಾ, ಇನ್ ಬಿ ಒಳಗೆ ಆ್ಯಡ್ ಮಾಡಲಾ, ಆನ್ಸರ್ ಮಾಡಿ. ಆರ್ಡರ್ ಮೇಲೆ ಬರೆದಿದ್ದೀನಿ, ಚೆಕ್ ಮಾಡಿ, ವಿಚ್ ಒನ್ ಇಸ್ ಅ ಪ್ರೈಮರಿ, ವಿಚ್ ಒನ್ ಇಸ್ ಅ ಸೆಕೆಂಡರಿ, ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್. Which one is the answer? Is it B or A? Please check tertiary, secondary, primary. ಈ ಕಾರ್ಬನ್ ಮೇಲೆ ಚೆಕ್ ಮಾಡಿ ಅಲ್ಲ, ರಾಕೆಟ್ ಸೈನ್ಸ್ ಅಂತೂ ಏನಿಲ್ಲ, ಪ್ರೈಮರಿ ಸೆಕೆಂಡರಿ ಚೆಕ್ ಮಾಡೋದು ಗೊತ್ತಿದೆಯಲ್ಲ ನಿಮಗೆ. What about A? Is it primary, secondary, tertiary?
ಎ ಈಸ್ ಪ್ರೈಮರಿ. ಆಬ್ವಿಯಸ್ಲಿ ನೀವು ಆನ್ಸರ್ ಕರೆಕ್ಟ್ ಮಾಡಿದ್ದೀರಿ. ಎ ಈಸ್ ಪ್ರೈಮರಿ ಅಂದರೆ ಅದರ ಪ್ರಿಫರೆನ್ಸ್ ಆರ್ಡರ್ ಕಮ್ಮಿ ಇರಬೇಕು. ಸೊ ನಾ ಎ ಒಳಗೆ ಇನ್ಸರ್ಷನ್ ಮಾಡಲ, ಬಿ ಒಳಗೆ ಇನ್ಸರ್ಷನ್ ಮಾಡಲಿ? ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಆನ್ಸರ್ ಎಲ್ಲಿ ಬರ್ಬೇಕಂದ್ರೆ ಬಿ ಒಳಗೆ ಬರ್ಬೇಕು. ಈಗ C4H9 ಚೆಕ್ ಮಾಡಿ ಆನ್ಸರ್. 5 ಮೆಂಬರ್ ರಿಂಗ್ ಇತ್ತು, 5 ಮೆಂಬರ್ ರಿಂಗ್. ಇಲ್ಲೇನಾಗಿದೆ 6 ಮೆಂಬರ್ ರಿಂಗ್ ಆಗಿದೆ. ಯಾಕಂದರೆ ಆಕ್ಸಿಜನ್ ಏನು ಮಾಡಿದೆ ನಾನು ಇನ್ಸರ್ಷನ್ ಮಾಡಿದ್ದೀನಿ. ಕನ್ಫ್ಯೂಸ್ ಆಗ್ಬಿಡಿ ಸರ್ ಇಲ್ಲಿ ಯಾಕೆ 6 ಮೆಂಬರ್ ಬಂತಂತ. ನೀವು ಇನ್ನೊಂದು ಬಾಂಡ್ ಆ್ಯಡ್ ಮಾಡಿದರೆ ಆಬ್ವಿಯಸ್ಲಿ ಇಟ್ ವಿಲ್ ಬಿಕಮ್ 6. ಈ ಥರ ಕ್ವಶನ್ ನೀವು ಏನು ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ಅವ್ರು ಏನು ಮಾಡ್ತಾರಂದರೆ 5 ಮೆಂಬರ್ ರಿಂಗ್ ಕೊಟ್ಟೆ ಆನ್ಸರ್ ಕೊಟ್ಟಿರ್ತಾರೆ ನಿಮ್ಮ ಆಪ್ಷನ್ ಒಳಗೆ. ಸೊ 5 ಮೆಂಬರ್ ಇತ್ತಂದರೆ 6 ಮೆಂಬರ್ ಆಗಲೇಬೇಕು. ಅದು 4 ಇತ್ತಂದರೆ 5 ಆಗಬೇಕು, 6 ಇತ್ತಂದರೆ 7 ಆಗಲೇಬೇಕು ಕಂಪಲ್ಸರಿ. ಇಟ್ ವಿಲ್ ಚೇಂಜ್. ಸೊ ಟು ರಿಮೆಂಬರ್ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ 4 ಮೆಂಬರ್ ರಿಂಗ್ ರೈಟ್. ಒನ್ ಮೋರ್ ಇಲ್ಲಿ ಇದನ್ನು ಮಾಡ್ಬೇಕು ನಾನು ಅಷ್ಟೇ. It was same question. 1 2 3 4 5 6 5 5 member ring. 5 member ring is getting converted into 6 member. 4 ಇತ್ತಂದರೆ ನೀವೇನು ಮಾಡ್ತೀರಿ, 5 ಮಾಡ್ತೀರಿ. ಸೊ ಅಗೇನ್ ಐ ವಿಲ್ ಗಿವ್ ನೆಕ್ಸ್ಟ್ ಕ್ವಶನ್. ಟ್ರೈ ಮಾಡಿ ನಿಮ್ಮದ್ರೊಳಗೆ ಆನ್ಸರ್. CH3CO3H. ಆ್ಯರೋ ಮಾರ್ಕ್ ಮೇಲೆ ಈ ಥರ ಬರುತ್ತೆ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ದಿಸ್ ಈಸ್ ಆಲ್ಸೋ ಫಾರ್ MCPB ಟೈಪ್ ಇದೆ. ಸರ್ ಇದು ಯಾವ್ದು ಕ್ವಶನ್ ಕೊಟ್ಟಿದ್ದೀರ ಅನ್ನಕ್ಕೆ ಹೋಗ್ಬೇಡ್ರಿ, ನೆನ್ಪಿಟ್ಕೊಳ್ಳಿ. ಅವ್ರು MCPB ಏನಾದರೂ ಕೊಡ್ಬೋದು. ಕಾಂಬಿನೇಷನ್ ಏನು ನೆನ್ಪಿಡ್ಬೇಕಂದ್ರೆ ನೀವು ಈ ಆ್ಯಸಿಡ್ನ ನೆನ್ಪಿಡಿ ಸಾಕು. ಇಷ್ಟು ಬರೆದಿದ್ದೀನಲ್ಲ, ಇದು ಇದೆ ಅಂತ ಚೆಕ್ ಮಾಡ್ಬೇಕು ನೀವು ಅಷ್ಟೇ. CO3H ಏನಿದು CO3H. ಇಲ್ಲಿ ಏನು ಬೇಕಾದ್ರೆ ಅಟ್ಯಾಚ್ ಮಾಡಲಿ ಅವರು, ಬೆಂಜಿನ್ ಆದರೂ ಅಟ್ಯಾಚ್ ಮಾಡಲಿ, CH3ನಾದರೂ ಅಟ್ಯಾಚ್ ಮಾಡಲಿ, ವಾಟ್ ಎವರ್. ಸೊ ಈ ಕ್ವಶನ್ ಒಳಗೆ ಏನು ಅಟ್ಯಾಚ್ ಮಾಡಿದ್ದಾರೆ ಅವರು, CH3ನ ಅಟ್ಯಾಚ್ ಮಾಡಿದ್ದಾರೆ. MCPBನೇ ಬರುತ್ತೆ ಅಂತ ಇದನ್ನು ಮಾಡೋಕೆ ಹೋಗ್ಬೇಡಿ, ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ. ಅಲ್ಲಿ ಏನು ಬೇಕಾದ್ರು ಬರಲಿ, ನಿಮ್ಮ ಫಸ್ಟ್ ಜಾಬ್ ಏನಂದರೆ CO3H ಇದೆಯಾ ಅಂತ ಇಲ್ವಾ. ಸೊ ಇಲ್ಲೇನಿದೆ CO3H ಹಿಯರ್ ದೇ ಹ್ಯಾವ್ ಗಿವನ್ ಹಿಂಟ್. MCPB ಟೈಪ್ ಪರ್ ಬೆಂಜೋಯಿಕ್ ಆ್ಯಸಿಡ್ ಕೊಟ್ಟಿರ್ತಾರೆ, ಪರ್ ಆ್ಯಸಿಡ್ ಕೊಟ್ಟಿದ್ದಾರೆ ಅಲ್ಲ ಆಲ್ರೆಡಿ. ಸೊ CH3ನ ಅಟ್ಯಾಚ್ ಮಾಡಿದ್ದಾರೆ. ಸೊ ಆನ್ಸರ್ ಏನು ಬರಬೇಕು, ವಾಟ್ ಇಸ್ ದ ಆನ್ಸರ್? ಆಬ್ವಿಯಸ್ಲಿ ಮಾಡಿದ್ದಾರೆ ಅಂತ ತಿಳ್ಕೊತೀನಿ ಆನ್ಸರ್. 6 ಮೆಂಬರ್ ರಿಂಗ್ ಇದೆ, ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು 7 ಮೆಂಬರ್. ಆಕ್ಸಿಜನ್ ಏನು ಮಾಡ್ತೀರಿ, ಇನ್ಸರ್ಷನ್ ಮಾಡ್ತೀರಿ. ಎಲ್ಲಿ ಬೇಕಾದರೂ ಮಾಡಿ, ಯಾಕಂದರೆ ಎರಡು ಸೈಟ್ ಏನಿದೆ ಸೇಮ್ ಇದೆ. ಆಕ್ಸಿಜನ್ ಸಿಂಪಲ್ ಆನ್ಸರ್ ಇದೆ. ಸೊ ಪ್ಲೀಸ್ ಕನ್ಫ್ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡೋಕ್ಕೋಗ್ಬೇಡಿ. ನಾನು ಏನು ಮಾಡ್ತೀನಿ ಅಂದರೆ ಈಗ ಫ್ರೆಶ್ ಕ್ವಶನ್ 2025 KSET ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಕ್ವಶನ್ ಕೇಳಿದ್ದಾನೆ. ಬಟ್ ಏನು ಕಲಿಸಿದ್ದೇನೆ ಅದರೊಳಗಿಂದನೇ ಆನ್ಸರ್ ಮಾಡಿದ್ರೆ ನೀವು ಬರೀತೀರಿ ಈಸಿಯಾಗಿ.
ಕೆಲವೊಂದು ಕ್ವಶನ್ಗಳು ಮಾಡಿಸಿರ್ತೀನಿ. ಸೊ ಪ್ಲೀಸ್ ಅವನೇನು ಮಾಡಿ ಆ್ಯಸ್ ಇಟ್ ಈಸ್ ನೀವು ರಿವಿಷನ್ ಮಾಡಿ. ಯಾಕಂದರೆ ಈ ಕ್ವಶನ್ಗಳು ಏನಾಗುತ್ತೆ ಎಕ್ಸೆಪ್ಷನ್ ಕೇಸಸ್, ಎಕ್ಸಾಮಿನರ್ ಫೇವ್ರೇಟಿವ್. ಎದಕ್ಕೆ ಪ್ರಯಾರಿಟಿ ಅಂತ ಹೇಳ್ತೀನಿ. ಇಲ್ಲಿ ಡಬಲ್ ಬಾಂಡು ಇದೆ ಮತ್ತು ಅಲ್ಲಿ ಏನಿದೆ ಕಾರ್ಬೊನಿಲ್ ಗ್ರೂಪು ಇದೆ. ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ಕ್ವಶನ್ ಬಂದರೆ ಕಾರ್ಬೊನಿಲ್ ಗ್ರೂಪ್ನ ಟಚ್ ಮಾಡಿ, ಡಬಲ್ ಬಾಂಡ್ನ ಟಚ್ ಮಾಡೋಕ್ಕೆ ಹೋಗ್ಬೇಡಿ. ವೆರಿ ಗುಡ್ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್ ಇನ್ 2025. ನಿಮ್ಗೆ ಆಪ್ಷನ್ ಒಳಗೆ ಏನು ಕೊಟ್ಟಿದ್ರೆ ಗೊತ್ತಾ? ಆಬ್ವಿಯಸ್ಲಿ ನೀವು ಇದನ್ನು ಮಾಡಿ ಬರ್ತೀರಿ. ಈ ಥರ ಆಪ್ಷನ್ ಇತ್ತು ನಿಮ್ಮಲ್ಲಿ. ಇಫ್ ಆಕ್ಸೈಡ್ ಕೊಟ್ಟಿದ್ರು, ನಿಮ್ಮ ಎಕ್ಸ್ಪೆಕ್ಟೆಡ್ ಕ್ವಶನ್ನ ಆನ್ಸರ್ನ ಅವರು ಆಲ್ರೆಡಿ ಕೊಟ್ಟಿದ್ರು. ಬಟ್ ಇಫ್ ಆಕ್ಸೈಡ್ ರಿಂಗ್ ಫಾರ್ಮೇಷನ್ ಆಗಲ್ಲ ಇಲ್ಲಿ MCPBA. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಆಕ್ಸಿಜನ್ ಇನ್ಸರ್ಷನ್. ಬೇಕಂತಾನೆ ಕೊಟ್ಟಿದ್ದವರು, ಕನ್ಫ್ಯೂಸ್ ಆಗಲಿ ಅಂತ. ಸೊ ಮೈ ಕ್ವಶನ್ ಈಸ್ ವೇರ್ ಐ ಹ್ಯಾವ್ ಟು ಇನ್ಸರ್ಟ್, A ಆರ್ B? ಅಟ್ಲೀಸ್ಟ್ ಇದನ್ನಾರು ಹೇಳಿ. ಸೊ ಫಸ್ಟ್ ನಿಮಗೆ ಆಲ್ಕೇನ್ ಮತ್ತು ಕಾರ್ಬೋನಿಲ್ ಗ್ರೂಪಲ್ಲಿ ಪ್ರಾಬ್ಲಮ್ ಇತ್ತು, ಅದನ್ನು ಸಾಲ್ವ್ ಮಾಡಿದೆ. ಅಟ್ಲೀಸ್ಟ್ ನಾವು ಟೆಲ್ A ಆರ್ B, ಆಕ್ಸಿಜನ್ ಇನ್ಸರ್ಷನ್ ಎಲ್ಲಾಗುತ್ತೆ ಹೇಳಿ. Two answer came. Another answer I am expecting. ಚೆಕ್ ಮಾಡಿ ಅಲ್ಲ, ಕಾರ್ಬನ್ ಮೇಲೆ ಪ್ರೈಮರಿ ಸೆಕೆಂಡರಿ ಚೆಕ್ ಮಾಡಿ, ಆನ್ಸರ್ ಮಾಡಿ, ಬೇಗ ಆನ್ಸರ್ ಮಾಡಿ. ಅಂಟಿಲ್ ಅನ್ಲೆಸ್ ನೀವು ಆನ್ಸರ್ ಮಾಡಲ್ಲ ಅಲ್ಲಿಂದ ಗೊತ್ತಾಗಲ್ಲ ನನಗೆ. ಕಾರ್ಬೋನಲ್ಲಿ ಅಟ್ಯಾಚ್ ಇರುವಂಥ ಕಾರ್ಬನ್ ಚೆಕ್ ಮಾಡಿ, ಪ್ರೈಮರಿಯ ಟರ್ಷರಿಯ ಸೆಕೆಂಡರಿ ಅಂತ. ದೆನ್ ಯು ಹ್ಯಾವ್ ಟು ಆನ್ಸರ್. ಆನ್ಸರ್ ಈಸ್ ಎ ಅಂತ ಕರೆಕ್ಟ್. ಎ ಒಳಗೆ ಏನು ಮಾಡ್ತೀರಿ, ಆಕ್ಸಿಜನ್ ಇನ್ಸರ್ಷನ್ ಮಾಡ್ತೀರಿ ಅಷ್ಟೆ. ಸೊ ಆಕ್ಸಿಜನ್ ಇನ್ಸರ್ಷನ್ ಮಾಡಿದ್ಮೇಲೆ ಇಟ್ ವಿಲ್ ಎಕ್ಸ್ಪ್ಯಾಂಡ್, ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಎಷ್ಟು ಮೆಂಬರ್ ರಿಂಗ್ ಇದೆ ಚೆಕ್ ಮಾಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ. 1 2 3 4 4 ಮೆಂಬರ್ ರಿಂಗ್ ಇದೆ. ಯು ಹ್ಯಾವ್ ಟು ಇನ್ಕ್ರೀಸ್ ಇಟ್, 5 ಮೆಂಬರ್ ರಿಂಗ್ ಆಗುತ್ತೆ. This is the final answer. 5 member ring. You can check here. 1, ಇದು 2, 3rd, 4th and 5th. So please don't skip this type of questions. Next time ಏನಾದರೂ ಕ್ವಶನ್ ಈ ಥರ ಬಂದರೆ ಕಾರ್ಬೋನಿಲ್ O ಇನ್ಸರ್ಷನ್ನ ಮಾತ್ರ ಮಾಡಿ. ಈ ಥರ ಏನಾದರೂ ಕ್ವಶನ್ ಬಂದರೆ, ಸೊ ನಾರ್ಮಲ್ ಕ್ವಶನ್ ಏನಾದರೂ ಡಬಲ್ ಬಾಂಡ್ ಇದೆ ಅಂತಂದರೆ ಯು ಹ್ಯಾವ್ ಟು ಚೆಕ್ MCPB ಡಬಲ್ ಬಾಂಡ್ ಟಚ್ ಮಾಡುತ್ತಾ ಏನು ಇದನ್ನು ಟಚ್ ಮಾಡುತ್ತಾ ಅಂತ. ಸೊ ಅನದರ್ ರೀಸನ್ ಏನು ಕೊಡ್ತಾರೆ ಗೊತ್ತಾ ಟೆಕ್ಸ್ಟ್ ಬುಕ್ಕಲ್ಲಿ ರೀಸನ್ ಅಂತ. ದಿಸ್ ಒನ್ ಇಸ್ ಅ ರಿಂಗ್ ಆ್ಯಕ್ಚುಲಿ. ಇದೇನಿದೆ ಇದು ರಿಂಗ್ ಇದೆ, 6 ಮೆಂಬರ್ ರಿಂಗ್ ಇದೆ. ಅದು ಏನಿದೆ 6 ಮೆಂಬರ್ ರಿಂಗ್. ಸೈಕ್ಲೋ ಎಕ್ಸನ್ ಯಾವ ಥರ ಕಾಣಿಸುತ್ತೆ, 6 ಮೆಂಬರ್ ರಿಂಗ್. 6 ಮೆಂಬರ್ ರಿಂಗ್ ಯಾವತ್ತು ಸ್ಟ್ರೇನ್ ಒಳಗಿರುತ್ತೆ. ಆಲ್ರೆಡಿ ಹೇಳಿದ್ದೀನಿ ನಾನು ರಿಂಗ್ ಸ್ಟ್ರೇನ್ ಅಂತ. ಸರ್ ನೀವು 6 ಕಾರ್ಬನ್ ಈ ಥರನೂ ಬರಿಬೋದು, ಈ ಥರ ಲಾಜಿಕ್ ಯೂಸ್ ಮಾಡಿ ನೆಕ್ಸ್ಟ್ ಟೈಮ್ ಏನಾದರೂ ಬಂತಂದರೆ. ಸರ್ ನನ್ನ ಹತ್ರ 6 ಕಾರ್ಬನ್ ಇದೆ, ಈ ಥರನೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಮತ್ತೊಂದು ಅಡ್ಜಸ್ಟ್ಮೆಂಟ್ ಏನು ಮಾಡ್ಬೋದು ಸರ್, ನಾನು ಈ ಥರನೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ವಿಚ್ ಒನ್ ಇಸ್ ಅ ಫ್ರೀ ನಾವು? ಆಪ್ಷನ್ ಎ ಫ್ರೀನಾ, ಬಿ ಫ್ರೀನಾ? ಫ್ರೀ ಆಗಿ ಯಾವುದಿದೆ ಈಗ? ಬಿ ಏನು ಮಾಡಿದ್ದೀವಿ ನಾವು, ಕಟ್ ಹಾಕಿದಂಗಿದೆ. ಯಾಕಂದರೆ ಒಂದೊಂದು ಏನು ಮಾಡಿದ್ದೀವಿ ಜೋಡಿಸಿ ನೀವು ಕಟ್ ಹಾಕಿದಂಗೆ ಮಾಡಿದ್ದೀವಿ. ಆಬ್ವಿಯಸ್ಲಿ ಏನಿದೆ ಓಪನ್ ಚೈನ್ ಆಗಿದೆ ಅದು. ಸೊ ನೀವೇನಾದರೂ ಇದಕ್ಕೆ ಆಪ್ಷನ್ ಕೊಟ್ಟರೆ, ಏನು ಹೇಳ್ತಾ ಇದ್ದೀನಿ ನಾನು,
ಬಿಗೆ ಏನಾದರೂ ನೀವು ಆಪ್ಷನ್ ಕೊಟ್ಟರೆ ಫ್ರೀ ಆಗೋಕ್ಕೆ, ದ್ಯಾಟ್ ವಿಲ್ ಡೆಫಿನೆಟ್ಲಿ ಫ್ರೀ ಆಗಕ್ಕೆ ಟ್ರೈ ಮಾಡೋದು. ಸೊ ಇಲ್ಲಿ ಎಮ್ ಸಿ ಪಿ ಬಿ ಏನು ಮಾಡ್ತಾ ಇದೆ ಅಂದರೆ, ಯು ಕ್ಯಾನ್ ಚೆಕ್ ಇಯರ್ 6 ಮೆಂಬರ್ ರಿಂಗ್ ಇದೆ ಅದು ಹೋಗಿ ಇಲ್ಲಿ ಬೇಕಾದರೂ ರಿಯಾಕ್ಷನ್ ಮಾಡ್ಬೋದಿತ್ತು, ಎಲ್ಲಿ ಅಲ್ಕಿನ್ ಜೊತೆ. ಬಟ್ ಆ ಥರ ಮಾಡಲಿಲ್ಲ ಎಮ್ ಸಿ ಪಿ ಬಿ. ಅದೇನು ಮಾಡ್ತದೆ, ಆಕ್ಸಿಜನ್ ಇನ್ಸರ್ಷನ್ ಮಾಡ್ತದೆ. ಯಾಕಂದರೆ ಇದು 6 ಮೆಂಬರ್ ರಿಂಗ್. ಫೈನಲ್ ಆನ್ಸರ್ ಏನಿದೆ 7 ಮೆಂಬರ್ ರಿಂಗ್ ಇದೆ, ಫ್ರೀ ಆಗಿದೆ. ಅಂದರೆ ನೀವೇನು ಮಾಡ್ತಿದ್ರೆ ಅದನ್ನು ಬಿಡಿಸಿ ಬರಿತಾ ಇದ್ರೆ ಅಷ್ಟೇ. ಎಷ್ಟು ಒಳಗೆ 3 ಮೆಂಬರ್ ರಿಂಗ್ ಇದ್ದಿದ್ದೇನಾಯಿತು, 4 ಮೆಂಬರ್ ರಿಂಗ್ ಆಯಿತು. 4 ಇದ್ದಿದ್ದೇನಾಗುತ್ತೆ 5 ಆಗುತ್ತೆ. ಯಾಕಂದರೆ ಅದು ಏನು ಮಾಡ್ತಾ ಇದೆ, ತನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾ ಇದೆ. ಎಷ್ಟು ಜಾಸ್ತಿ ದೊಡ್ಡ ರಿಂಗ್ ಆಗುತ್ತೆ ಅಷ್ಟು ಫ್ರೀ ಆದಂಗೆ ಅದು. ಎಷ್ಟು ನೀವು ಕಟ್ಟಿ ಹಾಕ್ತಿರಲ್ಲ ಅಷ್ಟೇನದು ಸ್ಟ್ರೈನ್ ಇರುತ್ತೆ ಅಂತ. ಸೊ ಸ್ಟ್ರೈನ್ನ ಮುರಿಲಿಕ್ಕೆ ಏನು ಮಾಡ್ತದು, ಆಕ್ಸಿಜನ್ ಇನ್ಸರ್ಷನ್ ಇಟ್ ಹ್ಯಾಸ್ ಚೂಸ್. ದ್ಯಾಟ್ ಯು ಹ್ಯಾವ್ ಟು ಡೂ. ನೆಕ್ಸ್ಟ್ ಉಳಿತೇನೆಂದರೆ ಇಲ್ಲಿ ಎ ಆಪ್ಷನ್ ಮಾಡ್ತೀರಾ ಬಿ ಆಪ್ಷನ್ ಮಾಡ್ತೀರಾ ಅನ್ನೋದು ಅದು ನಿಮ್ಮದು ಕಾನ್ಸೆಪ್ಟ್ ಮೇಲೆ. ಸೊ ನಿಮ್ಮ ಕ್ವಶನ್ ಒಳಗೆ ಏನು ಮಾಡಿದ್ದಾನೆ ಅಂದರೆ ಬಿನೂ ಆಪ್ಷನ್ ಕೊಟ್ಟಿದ್ದಾನೆ, ಅವನು ಬಿನೂ ಕೊಟ್ಟಿದ್ದಾನೆ, ಏನೂ ಕೊಟ್ಟಿದ್ದಾನೆ. ಸೊ ನಿಮ್ಮ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಬಿನೂ ಟಿಕ್ ಮಾಡಿ ಬರ್ಬೋದು ನೀವು. ಸೊ ಟರ್ಷರಿ ಇದ್ದಲ್ಲೇ ಟಿಕ್ ಮಾಡಿ ಬಂದಿದೆ, ದ್ಯಾಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ MCPBA. ಸೆಲೆನಿಯಮ್ ಡೈಆಕ್ಸೈಡ್ ಓದಿದ್ವಿ ನಾವು, MCPBA ಓದಿದ್ವಿ. And another thing we have to do, that last one, we will move to again selenium dioxide. It has also another work. ಸೆಲೆನಿಯಮ್ ಡೈಆಕ್ಸೈಡ್. ಸೊ ಇದರ ಜಾಬ್ ಏನಂದರೆ, ಮತ್ತೊಂದು ನಿಮ್ಮ ಹತ್ರ ಡಬಲ್ ಬಾಂಡ್ ಈ ಥರ ಲೈಲಿಕ್ ಪೊಸಿಷನ್ ಇದ್ದರೆ ನೀವೇನು ಮಾಡ್ತೀರಿ, ಯು ವಿಲ್ ಗೆಟ್ ಕನ್ವರ್ಟೆಡ್ ಇಂಟು OH. ಸೊ ಈ ಥರ ಡಬಲ್ ಬಾಂಡ್ ಕೊಟ್ಟಿಲ್ಲ ಅಂತಂದರೆ ಸೆಲೆನಿಯಮ್ ಡೈಆಕ್ಸೈಡ್ ಇನ್ನೊಂದು ಜಾಬ್ ಇದೆ. ಅದೇನಂತಂದರೆ, ಈ ಥರ ಕಾರ್ಬೋನಿಲ್ ಗ್ರೂಪ್ ಕೊಟ್ಟಿರ್ತಾರೆ, ಇದ್ರ ಮೇಲೆ ಏನಾದರೂ ಸೆಲೆನಿಯಮ್ ಡೈಆಕ್ಸೈಡ್ ಹಾಕಿದ್ರೆ ಅಂದರೆ ಇನ್ನೊಂದು ಕಾರ್ಬೋನಿಲ್ ಗ್ರೂಪ್ ಅಟ್ಯಾಚ್ ಮಾಡಬೇಕಷ್ಟೆ. ಈ ಥರ ಸಿಂಪಲ್ ಜಾಬ್, ಮತ್ತೇನು ಕೆಲಸ ಇಲ್ಲ. ಏನು ಮಾಡ್ತೀರಾ, ಇನ್ನೊಂದು ಏನು ಮಾಡ್ತೀರಾ, ಡಬಲ್ ಬಾಂಡ್ ಇದನ್ನು ಮಾಡಿ ಅಟ್ಯಾಚ್ ಮಾಡಿ ಬರ್ತೀರಾ. ಸೊ ಇನ್ನೊಂದು ಕ್ವಶನ್ ಕೊಡ್ತೀನಿ, ಇದೇ ಥರ ನೀವು ಆನ್ಸರ್ ಬಂತಂದರೆ ಡೈರೆಕ್ಟ್ ಟಿಕ್ ಮಾಡಿ. ಟೆಕ್ಸ್ಟ್ ಬುಕ್ ಕ್ವಶನ್. ಸೊ 2 ಬೆಂಜಿನ್ ಇದೆ, ನೀವೇನಾದರೂ ಸೆಲೆನಿಯಮ್ ಡೈಆಕ್ಸೈಡ್ ಏನಾದರೂ ಯೂಸ್ ಮಾಡಿದ್ರಂದರೆ ಈ ಥರ ಆಗುತ್ತೆ. ಆ್ಯಸ್ ಇಟ್ ಈಸ್ ನಿಮ್ಮ ರಿವಿಷನ್ ಬುಕ್ ಒಳಗೆ ಇದಿರಬೇಕು. ಯಾಕಂದರೆ ಔಟ್ ಆಫ್ ದಿ ಸಿಲೆಬಸ್ ಕ್ವಶನ್ಸ್ ಏನಾದರೂ ಬಂದರೆ ಇಲ್ಲಿಂದ ಕೇಳ್ಬೋದು. ಸೊ ಇದಂತೂ ಎಕ್ಸ್ಪೆಕ್ಟೆಡ್ ಕ್ವಶನ್. ದಿಸ್ ಒನ್ ಈಸ್ ಎಕ್ಸ್ಪೆಕ್ಟೆಡ್, ದಿಸ್ ಒನ್ ಈಸ್ ಲಿಟಲ್ ಅಡ್ವಾನ್ಸ್. ರಿವಿಷನ್ ಬುಕ್ ಒಳಗೆ ಆ್ಯಡ್ ಮಾಡ್ಕೊಳ್ಳಿ. ಇವೆರಡು ಕ್ವಶನ್ನ ಆ್ಯಡ್ ಮಾಡ್ಕೊಳ್ಳಿ. ಕ್ವಶನ್ ಬಂದರೆ ಇದೇ ಥರ ಇರುತ್ತೆ. ಸೊ ಈ ಥರ ಕ್ವಶನ್ ಕೇಳಿದರೆ, ಅನ್ನೋದು ಕ್ವಶನ್ ಒಂದೇ ಕಾರ್ಬೋನಿಲ್ ಕೊಟ್ಟರು ಅಂದರೆ ಸೆಲೆನಿಯಮ್ ಡೈಆಕ್ಸೈಡ್. ಸೊ ನೀವೇನು ಮಾಡ್ತೀರಿ, ಅಗೇನ್ ಯು ಹ್ಯಾವ್ ಟು ಡೂ ಲೈಕ್ ದಿಸ್, ಈ ಥರ ಮಾಡ್ತೀವಿ. ಸೊ ಪ್ಲೀಸ್ ಬಿ ರಿಮೆಂಬರ್, ಈ ಕ್ವಶನ್ನ ಸ್ವಲ್ಪ ನೀವು ರಿವಿಷನ್ ಬುಕ್ ಒಳಗೆ ಇರಲೇಬೇಕು ನಿಮಗೆ. ಯಾಕಂದರೆ ಸೆಲೆನಿಯಮ್ ಡೈಆಕ್ಸೈಡ್ದು 2 ಕೆಲಸ ಇದೆ. ಒಂದು ಅಲೈಲಿಕ್ ಆಲ್ಕೋಹಾಲ್, ಅನದರ್ ಒನ್ ಇಸ್ ಕಾರ್ಬೋನಿಲ್ ಗ್ರೂಪ್ನ ಆ್ಯಡ್ ಮಾಡೋದು.